ನಮಸ್ಕಾರ. ಇವತ್ತು ಮಂಗಳೂರಿನ ಗಾಳಿಗೂ ವಿಭಿನ್ನತೆಯ ಒಂದು ಶಾಂತಿಯ ಸ್ಪರ್ಶ ಆಗಿದೆ. ಮಾತಾ ಅಮೃತಾನಂದಮಯ್ಯವರ ಆಗಮನದಿಂದ ಇಡೀ ಮಂಗಳೂರೇ ಆಶೀರ್ವಾದದ ಹೊದಿಕೆಯಲ್ಲಿ ಮಿನುಗ್ತಾ ಇದೆ. ಅಮ್ಮನ ಒಂದೇ ಒಂದು ಅಪ್ಪುಗೆಯಲ್ಲಿ ಸಾವಿರ ಮಾತುಗಳ ಸಾಂತ್ವನ ಸಿಗುತ್ತೆ.
ಚಾತಕ ಪಕ್ಷಿಯಂತೆ ಕಾದು ಕುಳಿತ ಅಮ್ಮನ ಮಕ್ಕಳಿಗೆ ಇದು ಕೇವಲ ಒಂದು ಕಾರ್ಯಕ್ರಮವಲ್ಲ, ಇದು ದೈವ ಕೃಪೆಯ ಕ್ಷಣ. ಅಮ್ಮ ನಮಗೆ ದೇವಿಯ ಸ್ವರೂಪ, ಪ್ರೇಮ, ದಯೆ ಮತ್ತು ಮಾತೆಯ ವಾತ್ಸಲ್ಯದ ಜೀವಂತ ರೂಪ. ಅಮ್ಮನವರಲ್ಲಿ ನಾವು ಕೇವಲ ಒಬ್ಬ ಸಂತರನ್ನು ಅಲ್ಲ, ಸಾಕ್ಷಾತ್ ದೇವಿಯ ಅವತಾರವನ್ನು ದರ್ಶಿಸುತ್ತೇವೆ ಹಾಗೂ ದೈವಿಕ ಅನುಭವವನ್ನು ಪಡೆಯುತ್ತೇವೆ. ಅಮ್ಮನವರ ದಿವ್ಯಾಲಿಂಗನವು ನಮ್ಮ ದುಃಖ ದುಮ್ಮಾನಗಳನ್ನು ಕರಗಿಸುತ್ತದೆ. ಅಮ್ಮ ಅಸೀಮ ಪ್ರೇಮದ ಸಾಗರ, ಯಾವ ಭೇದ ಭಾವವೂ ಇಲ್ಲದೆ ಸಕಲ ಜೀವರಾಶಿಗಳನ್ನು ನಿಸ್ವಾರ್ಥ ಪ್ರೀತಿಯಿಂದ ಕಾಣುವ ಪರಮ ದಯಾಳು. ಅಮ್ಮ ಎಂದರೆ ಸಜೀವ ಕರುಣೆ, ಹೃದಯಗಳನ್ನು ಸ್ಪಂದಿಸುವ ದಿವ್ಯ ಸನ್ನಿಧಿ. ಈ ಶುಭ ಕ್ಷಣದಲ್ಲಿ ಅಮೃತ ಸಂಗಮ 2026ರ ಆಯೋಜನ ಸಮಿತಿಯ ಅಧ್ಯಕ್ಷರಾದ ಆದರಣೀಯ ಶ್ರೀ ಸುರೇಶ್ ಅಮೀನ್ ಅವರನ್ನು ಅಮ್ಮನವರಿಗೆ ಪುಷ್ಪಮಾಲಾರ್ಪಣೆ ಮಾಡಲು ವಿನಂತಿಸುತ್ತೇವೆ. ಧವಲಾವಗುಂಠ ನವತಿ ತೇಜೋಮಯಿ ನೈಷ್ಠಿಕಿ ಸ್ನೇಹಾಪಾಂಗ ವಿಲೋಕಿನಿ ಭಾಗವತಿ ಮಂದಸ್ಮಿತಾ ಶ್ರೀಮುಖಿ ವಾತ್ಸಲ್ಯಾಮೃತ ವರ್ಷಿಣಿ ಸುಮಧುರ ಸಂಕೀರ್ತ ನಾಲಾಪಿಣಿ ಶ್ಯಾಮಾಂಗಿ ಅಮೃತಾನಂದಾತ್ಮಿಕಾ ಈಶ್ವರಿ ಅಮೃತಾನಂದಾತ್ಮಿಕಾ ಈಶ್ವರಿ ಪ್ರಣಮಾಮಿ ಅಮೃತೇಶ್ವರಿ. ಆ ಸುಂದರ ಪ್ರಾರ್ಥನೆಗಾಗಿ ಧನ್ಯವಾದಗಳು ಸ್ನೇಹಿತವರೇ. ಈಗ ಅಮೃತ ಸಂಗಮ 2026ರ ಆಯೋಜನ ಸಮಿತಿಯ ಅಧ್ಯಕ್ಷರಾದ ಗೌರವಾನ್ವಿತ ಶ್ರೀ ಸುರೇಶ್ ಅಮೀನ್ ಅವರನ್ನು, ಅನಂತ ಅಪಾರ ಪ್ರೀತಿ ಮತ್ತು ಕರುಣೆಯ ಸಾಗರವಾದ ಅಮ್ಮನವರನ್ನು ಹಾಗೂ ಇಲ್ಲಿ ಸಮಾಗಮಿಸಿದ ಎಲ್ಲ ಭಗವದ್ ಭಕ್ತರನ್ನು ಸ್ವಾಗತಿಸಲು ಸಾದರವಾಗಿ ವಿನಂತಿಸುತ್ತೇವೆ. ಅಮ್ಮನವರ ಬಗ್ಗೆ ವಿಶೇಷವಾದ ಭಕ್ತಿ ವಿಶ್ವಾಸ ಹೊಂದಿರುವ ಕರ್ನಾಟಕದ ಕನ್ನಡಿಗರಾದ ಸನ್ಮಾನ್ಯ ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಹಾಗೂ ನವೀಕರಿಸಬಹುದಾದ ಇಂಧನದ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿಯವರು ನಮ್ಮ ಅಮ್ಮನವರ ಕಾರ್ಯಕ್ರಮ ಇರುವ ವಿಷಯ ತಿಳಿದು ನಮ್ಮ ಆಮಂತ್ರಣವನ್ನು ಸ್ವೀಕರಿಸಿ ದೆಹಲಿಯಿಂದ ಇಲ್ಲಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದಾರೆ. ಅವರನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸುತ್ತಿದ್ದೇನೆ. ಅವರಿಗೆ ಡಾಕ್ಟರ್ ಸನತ್ ಹೆಗ್ಡೆ ಅವರು ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿ. ಅಮ್ಮನವರ ಪ್ರೀತಿ ಪಾತ್ರರಾಗಿರುವ ಭಾಗ್ಯಶಾಲಿಗಳಲ್ಲಿ ಸನ್ಮಾನ್ಯ UT ಖಾದರ್ ಕೂಡ ಒಬ್ಬರಾಗಿದ್ದಾರೆ. ಅಮ್ಮನವರ ಆಶ್ರಮದ ಕಾರ್ಯಕ್ರಮಗಳನ್ನು ಮೆಚ್ಚಿ ಸದಾ ನಮಗೆ ಪ್ರೋತ್ಸಾಹ ನೀಡಿ ಸಹಕರಿಸುತ್ತಾ ಬಂದಿರುತ್ತಾರೆ. ಇಂದು ಕರ್ನಾಟಕ ಸರ್ಕಾರದ ವಿಧಾನಸಭೆಯ ಸಭಾಪತಿ ಹುದ್ದೆಯನ್ನು ಅಲಂಕರಿಸಿ ಯಶಸ್ವಿಯಾಗಿ ನಿಭಾಯಿಸಿ ಜನಮಾನಸ ಮೆಚ್ಚುಗೆಗೊಳಿಸುತ್ತಿರುವ
ಶ್ರೀ ಯು ಟಿ ಖಾದರ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅವರನ್ನು ಪ್ರಸಾದ್ ರಾಜ್ ಕಾಂಚಲ್ ಸನ್ಮಾನಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಸದಸ್ಯರಾಗಿರುವ ಹಾಗೂ ಭಾರತೀಯ ಸೇನೆಯಲ್ಲಿದ್ದು ಭಾರತ ಮಾತೆಯ ಸೇವೆಗೈದು ಅನುಭವದೊಂದಿಗೆ ಲೋಕಸಭಾ ಸದಸ್ಯರಾಗಿ ತನ್ನ ವಿಶಿಷ್ಟ ರೀತಿಯ ಕಾರ್ಯಶೈಲಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಮೆಚ್ಚುಗೆಗೂ ಪಾತ್ರರಾಗಿರುವ ಕ್ಯಾಪ್ಟನ್ ಬ್ರಿಜೇಶ್ ಚೌಧರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅವರನ್ನು CA ವಾಮನ್ ಕಾಮತ್ ಅವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಉಡುಪಿಯ ಶಾಸಕರಾದ ಶ್ರೀ ಯಶ್ಪಾಲ್ ಸುವರ್ಣ ಅವರಿಗೂ ಸಹ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಪ್ರಶಾಂತ್ ಶೇಟ್ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಮಾಜಿ ಸಚಿವರಾದ ಸನ್ಮಾನ್ಯ ಪ್ರಮೋದ್ ಮಧ್ವರಾಜರವರು ಅಮ್ಮನ ಪ್ರೀತಿ ಪಾತ್ರರಾಗಿದ್ದು ಅಮ್ಮನವರ ಕಾರ್ಯಕ್ರಮದ ವಿಷಯ ತಿಳಿಯುತ್ತಿದ್ದಂತೆ ಅತ್ಯಂತ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸೋಣ ಎಂದು ನಮಗೆ ಸ್ಫೂರ್ತಿ ತುಂಬಿದ್ದಾರೆ. ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅವರನ್ನು ಶ್ರೀಮತಿ ಶ್ರುತಿ ಹೆಗ್ಡೆ ಅವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸನ್ಮಾನ್ಯ ರಿತೇಶ್ ಕುಮಾರ್ IAS, ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ, ಕರ್ನಾಟಕ ಸರ್ಕಾರ. ಇವರು ಅಮ್ಮನವರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಿಂದ ಬಂದು ಭಾಗವಹಿಸಿದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅವರನ್ನು ಡಾಕ್ಟರ್ ವಸಂತ್ ಕುಮಾರ್ ಪರ್ಲ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಸನ್ಮಾನ್ಯ ಪ್ರಕಾಶ್ ಪೈ ಪೆರಾಜೆ, ಇವರು ಉಜಲಾನ್ ಗ್ರೂಪ್ ಆಫ್ ಕಂಪನಿಯ ಚೇರ್ಮನ್ ಆಗಿರುತ್ತಾರೆ. ಇವರಿಗೆ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅವರನ್ನು ಮುರಳೀಧರ್ ಶೆಟ್ಟಿ ಅವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಶ್ರೀ ವೇದಪ್ರಕಾಶ್ ಶ್ರೀಯಾನ್, ಮ್ಯಾನೇಜಿಂಗ್ ಡೈರೆಕ್ಟರ್, ದಿವ್ಯಾ ಶಿಪ್ಪಿಂಗ್ ಲಿಮಿಟೆಡ್, ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವರಿಗೆ CA ವಾಮನ್ ಕಾಮತ್ ಅವರು ಗೌರವಾರ್ಪಣವಾಗಿ ಕೇಳಿಕೊಳ್ತಿದ್ದೇನೆ. ಅದಾನಿ ಗ್ರೂಪಿನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆ್ಯಂಡ್ ಪ್ರೆಸಿಡೆಂಟ್ ಇನ್ ಕರ್ನಾಟಕ ಶ್ರೀ ಕಿಶೋರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ತತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅವರಿಗೆ ಡಾಕ್ಟರ್ ದೇವದಾಸ್ ಪುತ್ರನ್ ಅವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ನಮ್ಮ ಮಂಗಳೂರು ಶಾಖಾ ಮಠ ಹಾಗೂ ಕರ್ನಾಟಕ ಕರಾವಳಿಯ ಎಲ್ಲ ಮಾತಾ ಅಮೃತಾನಂದಮಿ ಸೇವಾ ಸಮಿತಿಗಳ ಆಮಂತ್ರಣಕ್ಕೆ ಸೇರಿರುವ ಬೃಹತ್ ಜನಸಮೂಹ ಕಂಡಾಗ ಸಂತೋಷವಾಗುತ್ತಿದೆ. ತಮ್ಮೆಲ್ಲರ ಭಾಗವಹಿಸುವಿಕೆ ಹಾಗೂ ನೆರವಿನೊಂದಿಗೆ ಈ ಕಾರ್ಯಕ್ರಮ ಇಷ್ಟೊಂದು ಸುವ್ಯವಸ್ಥಿತವಾಗಿ ಆಯೋಜನೆ ಮಾಡಲು ಸಾಧ್ಯವಾಗಿದೆ. ಅಮ್ಮನವರ ದರ್ಶನ ಭಾಗ್ಯ ಪಡೆಯುತ್ತಿರುವ ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಸ್ವಾಗತ. ಮಾಧ್ಯಮ ಮಿತ್ರರಿಗೆ, ಅಮ್ಮನ ಭಕ್ತರು ನಗರ ಹಾಗೂ ಹಳ್ಳಿ ಪ್ರದೇಶಗಳ ವಾಸವಾಗಿದ್ದು ತಮ್ಮ ಮಾಧ್ಯಮಗಳ ಮೂಲಕ ಅವರಿಗೆ ಅಮ್ಮನ ಬರುವಿಕೆ ಮಾಹಿತಿ ನೀಡಿ ಸಹಕರಿಸಿ ಇಲ್ಲಿ ಕಾರ್ಯಕ್ರಮದ ವರದಿಗಾಗಿ ಬಂದಿರುವ ಎಲ್ಲ ಮಾಧ್ಯಮ ಬಂಧುಗಳಿಗೆ ಹೃದಯಪೂರ್ವಕ ಸ್ವಾಗತ ಕೋರುತ್ತಿದ್ದೇನೆ. ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೂ ಸರ್ಕಾರಿ ಅಧಿಕಾರಿಗಳಿಗೂ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತಾ ಅಮ್ಮನ ಆಶ್ರಮದಿಂದ ಬಂದಿರುವ ಸ್ವಾಮೀಜಿಯವರು, ಬ್ರಹ್ಮಚಾರಿಗಳಿಗೂ ಹಾಗೂ ಸೇವಾರ್ಥಿಗಳಿಗೂ ಆಗಮಿಸಿರುವ ಸರ್ವರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, Honorable Member of Parliament, Dakshina Kannada.
Shri Yashpal Suvarna, MLA, Udupi District. Shri Pramod Madhvaraj, former Minister, Government of Karnataka. Shri Ritesh Kumar Singh, IAS, Additional Chief Secretary, Finance Department, Government of Karnataka. Shri Prakash Pai Perajay, Chairman and Managing Director, Puzlona Group, Hyderabad. Shri Ved Prakash Shriyam, Managing Director, Divya Logistic Group of Companies, Mumbai. Shri Kishore Arwa, Chairman, Asashram, Karnataka State Council and Executive Director and President, Karnataka Adani Group. ಅಮ್ಮನವರ ಪದಾರ್ಪಣೆಯಾಗಿದೆ, ಪಾದಸ್ಪರ್ಶವಾಗಿದೆ. ಇಡೀ ಜಗತ್ತಿನಲ್ಲಿ ಮತ್ತು ವಿಶೇಷವಾಗಿ ಕರ್ನಾಟಕದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಮಳೆಯ ಮೂಲಕ ಸಮೃದ್ಧಿ ಅವರ ಪಾದಸ್ಪರ್ಶದಿಂದ ಆಗ್ತದೆ, ಆಗಲಿ ಅಂತ ತಿಳ್ಕೊಂಡು ಆ ರೀತಿಯ ಅನುಗ್ರಹವನ್ನು ಅಮ್ಮ ಮಾಡಲಿ ಅಂತೇಳಿ ನಾನು ಪ್ರಾರ್ಥಿಸ್ತಾ, ವೇದಿಕೆ ಮೇಲಿರುವಂಥ ಪರಮ ಪೂಜ್ಯ ಸ್ವಾಮೀಜಿಯವರ ಹಾಗೂ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂಥ ಸನ್ಮಾನ್ಯ ಯು ಟಿ ಖಾದರ್ ಅವರೇ, ನನ್ನ ಆತ್ಮೀಯ ಸ್ನೇಹಿತರು, ಅತ್ಯಂತ ಕ್ರಿಯಾಶೀಲ ಲೋಕಸಭಾ ಸದಸ್ಯರಾದಂಥ ಮತ್ತು ಇದಕ್ಕಿಂತ ಮೊದಲು ದೇಶ ಸೇವೆಯಲ್ಲಿ ಅವರು ಭಾರತದ ಡಿಫೆನ್ಸ್ ಶಕ್ತಿಯಲ್ಲಿ ಭಾಗವಹಿಸಿ ಹಿಂದಿನ ಮಿಲಿಟರಿ ಅಧಿಕಾರಿಯಾಗಿ ಈಗ ಬಂದಿರುವಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರೇ, ಯಶ್ಪಾಲ್ ಸುವರ್ಣ ಅವರೇ, ಪ್ರಮೋದ್ ಮಧ್ವರಾಜ್ ಅವರೇ, ಪೂಜ್ಯ ಅಮ್ಮನವರ ದರ್ಶನ ನನಗೂ ಆಗಿದೆ, ತಮ್ಮೆಲ್ಲರಿಗೂ ಆಗಿದೆ. ಇದು ಜೀವನದ ಒಂದು ಪರಮ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ದೇವಸ್ಥಾನಕ್ಕೆ ಹೋದಾಗ ಒಂದು ಶ್ಲೋಕವನ್ನು ಹೇಳ್ತೇವೆ, ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಥೈ 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 ನಮೋ ನಮಃ ಅಂತೇಳಿ. ಅಂದ್ರೆ ದೇವಿ ಯಾರನ್ನ ನಾವು ದೇವಿ ಅಂತ ಭಕ್ತಿ ಭಾವದಿಂದ ಪೂಜಿಸ್ತೀವೋ ಅವರು ಆ ದೇವಿ ಮಾತೃ ಸ್ವರೂಪಿಯಾಗಿ ನಮ್ಮ ಮುಂದೆ ಮಾತೃ ಸ್ವರೂಪದಲ್ಲಿ ಇರ್ತಾರೆ ಅಂಥೇಳಿ ನಾವು ನಮ್ಮ ಮನೆಯಲ್ಲಿರುವಂಥ ನಮ್ಮ ತಾಯಿಯಂದಿರು ನಮ್ಮ ಮಕ್ಕಳಿಗೆ ನಾವು ಮಾತೆಯಾದರೆ, ದೇವಿಯಾದರೆ, ಅಮ್ಮ ಇಡೀ ಜಗತ್ತಿನ ಬಡವರಿಗೆ, ದೀನರಿಗೆ, ದಲಿತರಿಗೆ, ಕೈಲಿ ಆಗಲಾಗದವರಿಗೆ ಅವರೊಬ್ಬ ಅಮ್ಮನಾಗಿ ಇವತ್ತು ಸರ್ಕಾರ ಮಾಡಲಾರಕ್ಕೆ, ಯಾವುದು ಸರ್ಕಾರ ಮಾಡಬೇಕು ಅಥವಾ ಕೆಲವು ಸಂಗತಿಗಳನ್ನು ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲೋ ಆ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅವರು ಮಾತೃ ದೇವೋಭವ ಅಂತೇಳಿ ನಾವು ಹೇಳ್ತೀವಿ, ಅದಕ್ಕೆ ಒಂದು ಅರ್ಥವನ್ನು ಕೊಟ್ಟಿರುವಂಥದ್ದು. ನಾವು ಕೇಳ್ತೀವಿ ರಾಮಾಯಣದಲ್ಲಿ ಕೌಸಲ್ಯ ಸುಪ್ರಜಾ ರಾಮ ಅಂತ ಹೇಳ್ತೀವಿ, ಕುಂತಿದೇವಿ, ಆ ರೀತಿ ಭಾಳಷ್ಟು ಜನ ಇದ್ದಾರೆ. ನಾನು ಎಲ್ಲರ ಹೆಸರು ಹೇಳಲಿಕ್ಕಾಗೋದಿಲ್ಲ, ಆದರೆ ಇತ್ತೀಚಿನ ಸಂದರ್ಭದಲ್ಲಿ ಹೇಳಬೇಕಂದ್ರೆ ಶಾರದಾ ದೇವಿಯಿಂದ ಹೇಳಿದ ನಂತರ ಇವತ್ತು ತಾಯಿ ಅಮೃತಾನಂದಮಯಿಯವರು ನಮ್ಮೆಲ್ಲರನ್ನು ಈ ಭೂಮಿಯ ಮೇಲೆ ಇಟ್ಟು ಹರಿಸ್ತಾ ಇದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಯಾರಿಗೆ ಅವರ ಆಲಿಂಗನ ಆಗ್ತದೆ ಅವರ ಜೀವನ ಧನ್ಯ ಆಗ್ತದೆ ಸ್ನೇಹಿತರೆ. ಅದೊಂದು ಬಹುದೊಡ್ಡ ಧನ್ಯತಾ ಭಾವ. ಜಾತಿ ಇಲ್ಲ, ಮತ ಇಲ್ಲ, ಯಾವುದೇ ರೀತಿಯಾದಂಥ ಅವರ ನಿಷ್ಕಲ್ಮಶವಾದಂಥ ಯಾವುದೇ ರೀತಿಯಾದಂಥ ಮನಸ್ಸಿನಲ್ಲಿ ಯಾರು ಬಂದಿದ್ದಾರೆ ಅಂತ ನೋಡೋದಿಲ್ಲ. ದೇಶದ ಅತ್ಯುನ್ನತ ಸ್ಥಾನದಲ್ಲಿದ್ದಂಥವ್ರು ಅತ್ಯಂತ ಶ್ರೀಮಂತರು ಬಂದರೂ ಅಷ್ಟೇ, ಅತ್ಯಂತ ಬಡವ ಬಂದರೂ ಅಷ್ಟೇ, ಅದೇ ರೀತಿಯಾದಂಥ ನಿರ್ಮಲವಾದಂಥ ಪ್ರೀತಿಯಿಂದ ಆಶೀರ್ವಾದ ಮಾಡುವಂಥ ಒಬ್ಬ ತಾಯಿಯನ್ನು ನಮ್ಮ ಕಣ್ಣು ಮುಂದೆ ನಾವು ನೋಡ್ತೀವಿ ಅಂದರೆ
ಭಾರತದ ಆಧ್ಯಾತ್ಮಿಕ ಶಕ್ತಿ ಏನಿದೆ ಅಂದರೆ ಉಪನಿಷತ್ತದ ಸಂದೇಶದ ಪ್ರಾಯೋಗಿಕ ಅಭಿವ್ಯಕ್ತಿ ಇದರಲ್ಲಿ ಆಗ್ತಾ ಇದೆ. ಸ್ನೇಹಿತರೆ, ಜಗತ್ತಿನಾದ್ಯಂತ ನಿಮಗೆ ಈ ಫಿಗರ್ಗಳು ಅನೇಕ ಸರ್ತೆ ಅಂದಾಜಾಗುವುದಿಲ್ಲ. 4 ಕೋಟಿ ಜನರಿಗೆ 4 ಮಿಲಿಯನ್ ಪೀಪಲ್ ಅವರು ಈ ಒಂದು ಅಪ್ಪುಗೆಯಿಂದ ಅವರ ಮನಸ್ಸಿನಲ್ಲಿ ಒಂದು ಚೈತನ್ಯ ಭಕ್ತಿ ಭಾವವನ್ನು ತುಂಬಿ ನಿರಾಸೆಯನ್ನು ದೂರ ಮಾಡಿದಂಥ ಒಂದು ವ್ಯಕ್ತಿತ್ವ ತಾಯಿಯವರು. ಅಂತಹ ತಾಯಿ ಇವತ್ತು ಬಂದಿದ್ದಾರೆ. ಹಗ್ಗಿಂಗ್ ಸೇಂಟ್ ಅಂತ ಅವರನ್ನು ಫಾರಿನ್ದಲ್ಲಿ ಕರೀತಾರೆ, ಹಗ್ಗಿಂಗ್ ಸೇಂಟ್. ಆ ಹಗ್ಗಿಂಗ್ ಸೇಂಟು ಇವತ್ತು ಮಂಗಳೂರಿನ ಮೂಲಕ ಕರ್ನಾಟಕದಲ್ಲಿ ಪಾದಸ್ಪರ್ಶ ಮಾಡಿದ್ದಾರೆ. ಅವರ ದೇಶಾದ್ಯಂತ ಸ್ಥಾಪಿಸಿರುವಂತಹ ಬ್ರಹ್ಮಸ್ಥಾನ ದೇವಾಲಯಗಳು ಹಾಗೂ ಇಡೀ 1 ವರ್ಷ ಪರ್ಯಂತ ನಡೆದಂಥ ಭಗವದ್ಗೀತಾ ಜ್ಞಾನಯಜ್ಞ 10 ಭಾಷೆಗಳಲ್ಲಿ 25 ದೇಶಗಳಿಂದ ಭಗವದ್ಗೀತೆಯ ಬಗ್ಗೆ 700 ಜನ ಭಾಷಣಕಾರರು ಬಂದಿದ್ದರು, 700 ಪೀಪಲ್. ಆ ರೀತಿಯಾದಂಥ ಒಂದು ಅದ್ಭುತವಾದಂಥ ಒಂದು ನಮ್ಮ ಮಧ್ಯೆ ಇದ್ದು. ಅಂದರೆ ನಾವು ಒಂದು ಸಂಗತಿಯನ್ನು ನಾವು ನೆನಪಿಟ್ಟುಕೋಬೇಕು. ಅದೇನು ಅಂತಂದರೆ, ನಮ್ಮಲ್ಲಿ ಅವರು ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನು ಏನು ಮಾಡ್ತಾನೆ ಅಂದರೆ, ನಾನೇನು ಮಾಡ್ಬೋದು, ನನ್ನ ಕೈಲಿ ಏನಾಗ್ಬೋದು ಅಂತ ಯೋಚನೆ ಮಾಡ್ತಾರೆ. ಆದರೆ ಮಾತೋಶ್ರೀ ಅಮೃತಾನಂದಮಯ್ಯವರು 1953ರಲ್ಲಿ ಸಾಮಾನ್ಯ ಬಡ ಕುಟುಂಬದಲ್ಲಿ ಜನಿಸಿದರು. ಅವರು ಸುಧಾಮಣಿಯಾಗಿ ಜನಿಸಿ ಬಡ ಕುಟುಂಬದಲ್ಲಿ ಬೆಳೆದು ಅವರು 9ನೇ ವಯಸ್ಸಿನಲ್ಲಿಯೇ ಮನೆ ಕೆಲಸ ಮಾಡಲಿಕ್ಕೆ ಶಾಲೆಯನ್ನು ಬಿಡ್ತಾರೆ. ಆದರೆ ಶಾಲೆಯನ್ನು ಬಿಟ್ಟರೂ ಸಹಿತ ಅವರು ಶಾಲೆಯಲ್ಲಿ ಅಕ್ಷರ ಕಲಿಯೋದನ್ನು ಮುಂದುವರಿಸಲಿಲ್ಲ. ಆದರೆ ಜಗತ್ತಿಗೆ ಜ್ಞಾನವನ್ನು ಕೊಡುವಂಥ ಕೆಲಸ ಮಾಡಿ ಜ್ಞಾನೇಶ್ವರಿಯಾಗಿ ಮಾತಾ ಅಮೃತಾನಂದಮಯಿ ಅಷ್ಟೇ ಅಲ್ಲ, ಅವರೊಬ್ಬ ಜ್ಞಾನವನ್ನು ಕೊಡುವಂಥ ಜ್ಞಾನಮಯಿ ಕರುಣಾಮಯಿಯಾಗಿ ನಮ್ಮ ಮುಂದೆ ಬಂದು ನಿಂತಿದ್ದಾರೆ. ಹಲವಾರು ದಶಕಗಳಲ್ಲಿ ನಾನು ಹೇಳಿದಂಗೆ 4 ಕೋಟಿ ಜನರಿಗಿಂತ ಹೆಚ್ಚು ಅವರನ್ನು ಆಲಂಗಿಸಿ ಅವರಿಗೆ ಒಂದು ತೇಜಸ್ಸನ್ನು ತುಂಬಿದಂಥ ಈ ಮಹಾ ಮಾತೆಯನ್ನು ನೋಡಿದಾಗ ಅನಿಸೋದು ಒಂದನೇ, ನಾವು ಸನಾತನ ಧರ್ಮದಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ಒಂದು ಮಾತನ್ನು ಹೇಳ್ತೇವೆ. ನಾವೇನು ಹೇಳ್ತೇವೆ? ಮನುಷ್ಯ ಮಹಾದೇವನಾಗಬಲ್ಲ, ನರ ನಾರಾಯಣನಾಗಬಲ್ಲ. ನಮ್ಮ ಮಧ್ಯದಲ್ಲೇ ಹುಟ್ಟಿದಂಥ ಈ ತಾಯಿ ಒಬ್ಬ ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿ, ಆ ಬಡ ಕುಟುಂಬದಲ್ಲಿ ತನ್ನ ಸಾಧನೆಯಿಂದ, ತನ್ನ ತ್ಯಾಗದಿಂದ, ತನ್ನ ತಪೋಬಲದಿಂದ ಆ ತಾಯಿ ಇವತ್ತು ನಮ್ಮೆಲ್ಲರಿಗೂ ಅಮೃತಾನಂದಮಯಿ ದೇವಿಯಾಗಿ ನಮ್ಮ ಮುಂದೆ ಪ್ರತ್ಯಕ್ಷ ಇದ್ದಾರೆ ಅಂತಂದರೆ, ಅದರ ಒಂದು ನಮ್ಮ ದೇಶದ ಏನು ಸಾಧನೆ ಮಾಡಿದಂಥವರು ಯಾರು ನಿಷ್ಕರ ಭಾವದಿಂದ ಭಗವಂತನನ್ನು ಸ್ಮರಿಸಿ ಸಮಾಜಕ್ಕಾಗಿ ಬದುಕ್ತಾರೆ, ಸಮಾಜಕ್ಕಾಗಿ ತಮ್ಮ ಎಲ್ಲವನ್ನು ಕೊಡ್ತಾರೆ, ತನ್ನ ಸ್ವಾರ್ಥವನ್ನೇನು ಇಟ್ಟುಕೊಳ್ಳಾರದೆ ಕೆಲಸವನ್ನು ಮಾಡುವಂಥವರು ಮನುಷ್ಯನಿಂದ ಮಹಾದೇವನಾಗಬಲ್ಲ ಅನ್ನಲಿಕ್ಕೆ ಇವರೊಂದು ಉದಾಹರಣೆ. ಭಾರತದ ವಿವಿಧ ರಾಜ್ಯಗಳಲ್ಲಿ 7 ಕ್ಯಾಂಪಸ್ಗಳು, ಅಮೃತ ವಿದ್ಯಾಲಯಗಳು ಮತ್ತು 1 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ 75 ಸಂಸ್ಥೆಗಳಲ್ಲಿ ಫ್ರೀಯಾಗಿ ಎಜುಕೇಷನ್ನು ಬಡವರಿಗೆ ಮತ್ತು ಭಾರತದ ಇವರು ಸ್ಥಾಪಿಸಿದಂಥ ಅಮೃತ ವಿಶ್ವವಿದ್ಯಾಪೀಠ ಭಾರತದ ಅಗ್ರ ಯೂನಿವರ್ಸಿಟಿಗಳಲ್ಲಿ ಒಂದಾಗಿದೆ. ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಮಾತಾ ಅಮೃತಮಯಿ ಅಮ್ಮನವರ ಈ ಒಂದು ಆಶೀರ್ವಾದ, ಈ ಒಂದು ಕಾರ್ಯಕ್ರಮದಲ್ಲಿ ಭೇಟಿ ಕೊಟ್ಟು ಅಮ್ಮನವರ ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಪಡೆಯುವಂಥ ಅವಕಾಶ ಸಿಕ್ಕಿದರೆ ಅದು ನನಗೆ ದೇವರು ಕೊಟ್ಟಂಥ ಭಾಗ್ಯ ಅಂತ ಬಲ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ಇವತ್ತು ನಮಗೆ ಕೂಡ ಪವಿತ್ರವಾದ ಬಕ್ರೀದ್ ಹಬ್ಬ. ಈ ಬಕ್ರೀದ್ ಹಬ್ಬವನ್ನು ನಾನು ಬಹುಶಃ ನಮ್ಮ ಮನೆಯವರ ಜೊತೆ ಇವತ್ತು ಆಚರಿಸುವ ಬದಲು ಅಮ್ಮನವರ ಸನ್ನಿಧಿಯಲ್ಲಿ ಬಂದು ನಿಮ್ಮ ಧ್ಯಾನ ಮಕ್ಕಳನ್ನು ಮಾಡಬೇಕಾದ್ರೆ ಬಹುಶಃ ಅಮ್ಮನವರ ಪ್ರೀತಿ, ವಿಶ್ವಾಸ ಮತ್ತು ನಿಮ್ಮೆಲ್ಲರ ಪ್ರೀತಿ ಅದಕ್ಕೆ ಪ್ರಮುಖವಾದ ಕಾರಣ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂತ ಹೇಳಿದರೆ ಬಹುಶಃ ಇವತ್ತು ಈ ಒಂದು ಕಾರ್ಯಕ್ರಮ ಭವಿಷ್ಯ ದಿನದಲ್ಲಿ ನಮ್ಮ ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ, ದೇಶಕ್ಕೆ ಇವತ್ತು ಬಹಳಷ್ಟು ಒಳಿತಾಗುವ ಕಾರ್ಯಕ್ರಮವನ್ನೇ ಇವತ್ತು ಹಮ್ಮಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ನಾನು ಬಹುಶಃ ಇವತ್ತು ಬೆಳಿಗ್ಗೆ ಬಂದು ಅಮ್ಮನವ್ರ ಜೊತೆ ಒಂದು 10 ನಿಮಿಷ ಮಾತಾಡೋ ಸಂದರ್ಭದಲ್ಲಿ ನನ್ನ ತಾಯಿ ತೀರಿ ಹೋಗಿ 23 ವರ್ಷ ಆಯಿತು.
ಬಹುಶಃ ಅಮ್ಮನವರ ಮುಂದೆ ಕೂತ್ಕೊಂಡು ಆ ಮಾತಾಡೋ ಸಂದರ್ಭದಲ್ಲಿ ಅಮ್ಮನವರ ಆ ಕರುಣಾಮಯನ್ನು ನೋಟ, ಪ್ರೀತಿಯ ಮಾತುಗಳು ಮತ್ತು ನಮ್ಮ ಹೃದಯವನ್ನು ತೆರೆದಿಡುವಂಥ ಕೆಲವು ಮಾತುಗಳು ಕೇಳಿದಾಗ ಹೇಗೆ ನನ್ನ ಸ್ವಂತ ಅಮ್ಮ ನನಗೆ ಉಪದೇಶ ಮಾಡ್ತಿದ್ರ ಸಾಕ್ಷಾತ್ ಅದೇ ನಮ್ಮ ಕಣ್ಣ ಮುಂದೆ ಬಂದು ಬಹುಶಃ ನಾವು ವಿಚಾರ ಕೂಡ ಆಗ್ತಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಮ್ಮನವ್ರ ಬಗ್ಗೆ ನಾವು ಏನು ಹೆಚ್ಚು ಹೇಳಿಕ್ಕಿಲ್ಲ, ಯಾಕೆಂದರೆ ನಾವು ನಿಮ್ಮಿಂದ ಮತ್ತು ಅವರಿಂದ ನಾವು ಭಾಳಷ್ಟು ಕಲೀಲಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಬಯಸುವಂಥದ್ದು. ಅಮ್ಮನವ್ರ ಜೊತೆ ಮಾತಾಡುವಾಗ ಒಂದು ಮಾತನ್ನು ಹೇಳಿದರು, ನಮ್ಮ ಜೀವನ ಹೇಗೆ ಅಂತ ಹೇಳಿದರೆ ಅದು ನಮ್ಮ ಬಹುಶಃ ಪ್ಯಾರಾಚೂಟ್ ಇದ್ದ ರೀತಿಯಲ್ಲಿ ಅಂತೆ. ನಮ್ಮ ಹೃದಯ ಅದು ಪ್ಯಾರಾಚೂಟ್ ಅಂತೆ. ಯಾಕೆಂದರೆ ನಮ್ಮ ಹೃದಯ ಪ್ಯಾರಾಚೂಟ್ ಥರ ಓಪನ್ ಆದರೆ ನಾವು ಮೇಲೆ ಹೋಗ್ತೇವೆ. ಅದೇ ರೀತಿ ನಮ್ಮ ಹೃದಯ ಓಪನ್ ಆದರೆ ಮಾತ್ರ ನಾವು ಜೀವನದಲ್ಲಿ ಮೇಲೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ ಅಂತ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳುವಂಥ ಅವಕಾಶ ಆಯಿತು. ಇಲ್ಲಿ ತಾವೆಲ್ಲ ಬಂದವರು ಕೂಡ ಪ್ಯಾರಾಚೂಟ್ ಓಪನ್ ಆಗಿ ಇಲ್ಲಿ ಬಂದು ಲ್ಯಾಂಡ್ ಆಗಿದೆ ಅಂತ ನನಗೆ ಗೊತ್ತಿದೆ. ಅದು ಇಲ್ಲಿ ಬಂದು ಅಮ್ಮನವ್ರ ಮಾತಕ್ಕೆ ಕೇಳಿದರೆ ಮತ್ತೆ ಮರ್ತೋಗ್ಬಾರ್ದಲ್ಲ, ಅದು ಕರೆಕ್ಟಾಗಿ ಇರಬೇಕಂತ ಹೇಳಿಕೊಂಡೆ ಈ ಅಮ್ಮನವರ ಮಾತುಗಳು ನಮಗೆ ಆಗಾಗ ಅಗತ್ಯ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕಾಗಿ ಬಹುಶಃ ನಾನು ಈ ಒಂದು ಕಾರ್ಯಕ್ರಮ ಬಹುಶಃ ಸರ್ವರಿಗೂ ಕೂಡ ದೊಡ್ಡ ಮಟ್ಟದ ಆ ಒಂದು ಬದಲಾವಣೆ ತರುವಂಥ ಕಾರ್ಯಕ್ರಮ ಇವತ್ತು ಆಗಿದೆ. ನಾನು ಯಾವಾಗ ಮಾತು ಹೇಳ್ತಾ ಇರ್ತೇನೆ, ಯಾವುದೇ ಒಂದು ಸಮಾಜ ಮತ್ತು ಮಾನವ ಒಕ್ಕಲವನ್ನು ಬದಲಿಸಬೇಕಾದರೆ ಅದು ಅಧಿಕಾರದಿಂದ ಮತ್ತು ಹಣದಿಂದ ಸಾಧ್ಯವಿಲ್ಲ. ಒಂದು ಮಾನವ ಒಕ್ಕಲವನ್ನು ಬದಲಾವಣೆ ಮಾಡಬೇಕಾದ್ರೆ ಹಣದಿಂದ ಮತ್ತು ಅಧಿಕಾರದಿಂದ ಖಂಡಿತವಾಗಿ ಯಾರಿಗೂ ಬದಲಾವಣೆ ಸಾಧ್ಯ ಇಲ್ಲ. ಅಮ್ಮನಂಥವರ ಆಧ್ಯಾತ್ಮಿಕ, ಧಾರ್ಮಿಕ, ಶೈಕ್ಷಣಿಕ ಮುಖಂಡಗಳಿಂದಲೇ ಬಹುಶಃ ಮಾನವ ಕುಲವನ್ನು ಇವತ್ತು ಬದಲಾವಣೆ ಹಿಂದಿನ ಮಹಾಪುರುಷರು ಇವತ್ತು ಬದಲಾವಣೆ ಮಾಡಿಕೊಂಡು ಇವತ್ತು ಬಂದಿದ್ದಾರೆ. ಅದರ ನೇತೃತ್ವವನ್ನು ಇವತ್ತು ಅಮ್ಮನವರು ಹಮ್ಮಿಕೊಂಡಿದ್ದಾರೆ. ಅವರೆಲ್ಲ ಮಾತು ಮತ್ತು ಅವರೆಲ್ಲ ಸೇವೆ ಕೂಡ ಇವತ್ತು ನಿಸ್ವಾರ್ಥವಾದ ಸೇವೆ ಮತ್ತು ಆ ಒಂದು ಜನರಿಗೆ ಪ್ರಯೋಜನ ಆಗುವಂಥದ್ದು ಮತ್ತು ಕರುಣಾಮಯ ಆಗಿರುವಂಥದ್ದು ಮತ್ತು ಉಪಕಾರ ಆಗುವಂಥ ಎಲ್ಲ ಮಟ್ಟದ ಸೇವೆ ಎಲ್ಲರಿಗೂ ಕೂಡ ದೊಡ್ಡ ಮಟ್ಟದ ಪ್ರೇರಣೆ ಮತ್ತು ಪ್ರೋತ್ಸಾಹ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಅದಕ್ಕಾಗಿ ಇವತ್ತಿನ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲಘಟ್ಟದಲ್ಲಿ ನಮಗೆ ವಿದ್ಯೆಗಿಂತ ಮೌಲ್ಯಾಧಾರಿತ ಒಂದು ಅಗತ್ಯವಾಗಿ ಇವತ್ತು ಬೇಕಾಗ್ತದೆ. ನಮಗೆ ಬುದ್ಧಿವಂತರಿಂದ ಕರುಣಾಮಯಗಳು ಜಾಸ್ತಿ ಬೇಕಾಗುವಂಥ ವಿಚಾರ ಆಗ್ತದೆ. ನಮಗೆ ಅಧಿಕಾರದಿಂದ ಹೃದಯವಂತರು ಹೆಚ್ಚಿನ ಜನರು ಈ ಸಮಾಜದಲ್ಲಿ ಬೇಕಾಗುವಂಥ ಅಗತ್ಯತೆ ನಮ್ಮ ಸಮಾಜ ನಮ್ಮ ದೇಶಕ್ಕಿದೆ. ಆ ಒಂದು ಕೆಲಸವನ್ನೇ ನಮ್ಮ ಸಂಸ್ಥೆಯವರು ಅಮ್ಮನವರ ಮಾರ್ಗದರ್ಶನ ಇವತ್ತು ಇದ್ದಾರಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಇವತ್ತಿನ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ಪಾಶ್ಚಾತ್ಯ ಸಂಸ್ಕೃತಿ ಎಷ್ಟೇ ಬರಲಿ, ಅದು ಜರ್ಮನಿ ಸಂಸ್ಕೃತಿ ಇರಲಿ, ಅದು ಅಮೆರಿಕ ಸಂಸ್ಕೃತಿ ಇರಲಿ, ಅದು ಇಂಗ್ಲೆಂಡ್ ಸಂಸ್ಕೃತಿ ಇರಲಿ, ಯಾವುದೇ ಸಂಸ್ಕೃತಿ ಕೂಡ ಭಾರತ ದೇಶ ಮತ್ತು ಕರಾವಳಿ ಸಂಸ್ಕೃತಿ ಮೆಟ್ಟಿ ಹೋಗ್ಲಿಕ್ಕೆ ಯಾರು ಕೂಡ ಸಾಧ್ಯವಾಗಲಿಲ್ಲ. ಯಾಕಂತ ಹೇಳಿದರೆ ಇಂಥ ಆಧ್ಯಾತ್ಮಿಕವಾದ ಒಂದು ಕೆಲಸ ಕಾರ್ಯಗಳಿಂದ ನಮ್ಮ ಸಂಸ್ಕೃತಿ ಬಹಳ ಗಟ್ಟಿಮಟ್ಟಾಗಿ ನಿತ್ಯ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಎಲ್ಲ ಕಾರ್ಯಕ್ರಮಗಳಿಗೆ ಒಂದು ದಿವಸದ ಕಾರ್ಯಕ್ರಮ ಮಾತ್ರ ಅಲ್ಲ, ಎಲ್ಲ ಕಾರ್ಯಕ್ರಮ ಕೂಡ ನಮ್ಮ ಸಮಾಜದ, ದೇಶದ, ಊರಿನ ಸಂಸ್ಕೃತಿ ಮತ್ತು ಪರಂಪರೆಯನ್ನು ನಾವು ಆಚರಿಸುವ ಜೊತೆಯಲ್ಲಿ ಇದನ್ನು ಯುವ ಜನಾಂಗ ಮಾತ್ರ ಅಲ್ಲ, ಮುಂದಿನ ವಿದ್ಯಾರ್ಥಿ ಸಮುದಾಯ ಮತ್ತು ಇನ್ನು ಯಾರು ಹುಟ್ಟಿ ಬರ್ತಾರೆ ಅವ್ರಿಗೆ ಇದನ್ನೆಲ್ಲ ಒಂದು ವರ್ಗಾಯಿಸುವಂಥ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನು ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಅದರ ಅಮ್ಮನ ಚಿಂತನೆ ಏನಿದೆ ಅದರ ರಾಯಭಾರಿಗಳಾಗಿ ಕೆಲಸ ಮಾಡೋ ಜವಾಬ್ದಾರಿ ಅದು ನಿಮ್ಮೆಲ್ಲರಿಗೂ ಇವತ್ತು ಜವಾಬ್ದಾರಿ ಆಗಿದೆ. ಆ ಒಂದು ಜವಾಬ್ದಾರಿ ನಾವೆಲ್ಲ ಕೂಡ ಹಮ್ಮಿಕೊಳ್ಳುವಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ, ಧಾರ್ಮಿಕ ನಂಬಿಕೆ ಅದು ದೌರ್ಬಲ್ಯವಲ್ಲ, ಧಾರ್ಮಿಕ ನಂಬಿಕೆ ಅದು ನಮ್ಮ ಮಣ್ಣಿನ ದೊಡ್ಡ ಮಟ್ಟದ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಪ್ರತಿಯೊಂದು ಧರ್ಮದ ಸಂದೇಶವು ಕೂಡ ಅದು ಇನ್ನೊಬ್ಬರ ಮನಸ್ಸಿಗೆ ಮತ್ತು ನೋವಿಗೆ ಗಾಯ ಮಾಡುವ ಕತ್ತೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಂದು ಧರ್ಮದ ಸಂದೇಶವು ಕೂಡ ಇನ್ನೊಬ್ಬರ ಮನಸ್ಸಿಗೆ ಮತ್ತು ಇನ್ನೊಬ್ಬರ ದೇಹಕ್ಕೆ ಅದು ಗಾಯದ ಗುಣ ಮಾಡುವಂಥ ಔಷಧಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದರೆ ನಮ್ಮೆಲ್ಲರ ಸಂದೇಶ ಕೂಡ ಸರ್ವರು ಕೂಡ ಸಂತೋಷ ನೀಡುವಂಥ ಅವಕಾಶಕ್ಕಾಗಲಿ, ನಾವೆಲ್ಲರೂ ಕೂಡ ವಿಶ್ವಾಸ ಭಾರತವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠದ ಭಾರತ ಕಟ್ಟುವ ಕನಸೇನಿದೆ ಅದಕ್ಕೆ ಪೂರಕವಾಗಿ ನಮ್ಮ ನೆನೆಯುವಂಥ ಕೆಲಸ ಆಗಲಿ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ.
ಎಸ್ ಈಗ ನಮ್ಮ ಜೊತೆ ಬ್ರಹ್ಮಸ್ಥಾನಂ ಕ್ಷೇತ್ರದ ಸೆಕ್ರೆಟರಿ ಆಗಿರುವಂತಹ ದೇವದಾಸ್ ಪುತ್ರನವರಿದ್ದಾರೆ. ಸೊ ಅವ್ರ ಹತ್ರ ಕೇಳೋಣ. ನಮಸ್ತೆ ಸರ್. ಸೊ ಸುಮಾರು 7 ವರ್ಷಗಳ ಬಳಿಕ ಅಮ್ಮ ಮಂಗಳೂರಿಗೆ ಆಗಮಿಸಿರುವಂಥದ್ದು. ಸೊ ನಿಮಗೆ ಈ ಮೂಮೆಂಟ್ ಎಷ್ಟು ಸ್ಪೆಷಲ್ ಮತ್ತು ಹೇಗೆಲ್ಲ ತಯಾರಿ ನಡೀತಾ ಇದೆ ಅಂತ? ನಿಜಕ್ಕೂ ನಮಗೊಂದು ರೋಮಾಂಚಕಾರಿ ಕ್ಷಣ. ಯಾಕಂತ ಹೇಳಿದರೆ ಹಲವು ವರ್ಷಗಳಿಂದ ಭಕ್ತರು ನಮ್ಮ ಹತ್ರ ಕೇಳ್ತಾನೆ ಇದ್ದರು, ಅಮ್ಮ ಯಾವಾಗ ಬರ್ತಾರೆ, ಅಮ್ಮ ಯಾವಾಗ ಬರ್ತಾರೆ ಅಂತ. ಯಾಕಂತ ಹೇಳಿದರೆ ಅಮ್ಮನ ಒಂದು ಸಂಪರ್ಕಕ್ಕೆ ಬರುವಂಥದ್ದು ಅದು ನಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ಉಂಟಾಗುತ್ತದೆ. ಈ ಸಕಾರಾತ್ಮಕ ಪರಿವರ್ತನೆಯಿಂದ ಅನೇಕರ ಜೀವನದಲ್ಲಿ ಬದಲಾವಣೆಗಳಾಗಿದೆ. ಹಾಗಾಗಿ ಅದರ ಅನುಭವಾಮೃತವನ್ನು ಪಡೆದಿರುವಂಥವರು ನಮ್ಮ ಹತ್ರ ಕೇಳ್ತಾ ಇದ್ದರು. ಈಗ ಆ ಕಾಲ ಕೂಡಿ ಬಂದಿದೆ. ಎಷ್ಟೋ ಸಮಯದಿಂದ ನಾವು ಅಮ್ಮ ಬರಲಿ 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 ಅಂತ ಪ್ರಾರ್ಥನೆ ಮಾಡ್ತಾ ಇದ್ವಿ. ಈ ಬಂದಿದೆ. ಅದೊಂದು ನಿಜಕ್ಕೂ ರೋಮಾಂಚಕಾರಿ ಕ್ಷಣ. ಮತ್ತು ಇನ್ನೊಂದು ವಿಶೇಷ ಅಂತ ಹೇಳಿದರೆ ಎಲ್ಲರೂ ಹೆದರಿಸ್ತಾ ಇದ್ರು, ಈಗ ಈ ಟೈಮಲ್ಲಿ ಮಳೆ ಟೈಮಲ್ಲಿ ಯಾಕೆ ಇಟ್ಟಿದ್ದಾರೆ ಅಂತ. ಆಗ ನಮಗೆ ಅದೊಂದು ಅಮ್ಮ ನೋಡ್ಕೊಳ್ತಾರೆ ಎನ್ನುವಂಥ ವಿಶ್ವಾಸ ಇತ್ತು. ಅದು ಎಲ್ಲ ಯಾಕಂದರೆ ಪ್ರಕೃತಿಯೊಂದಿಗೆ ಅಮ್ಮನ ನೇರ ಸಂಪರ್ಕ ಇದೆ. ಯಾಕಂದರೆ ಪ್ರತಿಯೊಂದು ಕೂಡ ಅಮ್ಮನ ಹಿಸ್ಟ್ರಿಯಲ್ಲಿ ನೋಡುವಾಗ ಅದೊಂದು ಕಾರಣ ಕಾಣ್ತಾ ಇರ್ತದೆ. ಹಾಗಾಗಿ ಅಮ್ಮ ಮತ್ತು ಪ್ರಕೃತಿಯ ಒಂದು ಒಟ್ಟಿಗೆ ಇರೋದರಿಂದ ಇದು ಏನು ಆಗೋದಿಲ್ಲ, ಒಳ್ಳೆಯ ರೀತಿಯಿಂದ ಆಗುತ್ತೆ ಎನ್ನುವಂಥದ್ದನ್ನು ನಮಗೆ ಗೊತ್ತಾಗಿದೆ. ಆದರೂ ಕೂಡ ನಾವು ನಮ್ಮ ತಯಾರಿ ಮಾಡಿದ್ದೇವೆ. ತುಂಬ ಸಂತೋಷ ಆಗುತ್ತೆ. ಆದಷ್ಟು ಹೆಚ್ಚಿನ ಸಂಖ್ಯೆಯ ಜನರು ಬಂದು ಇದನ್ನು ಪ್ರಯೋಜನ ಪಡಿಬೇಕು. ಯಾಕಂತೇಳಿ ಅಮ್ಮನ ಅಲ್ಲಿಗೆ ಹೋಗೋದಕ್ಕೆ ಎಲ್ಲರಿಗೂ ಆಗೋದಿಲ್ಲ. ಆದುದರಿಂದ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಇಲ್ಲಿ ಬಂದು ನಾಳೆ ಕೂಡ ಇದೆ. ನಾಳೆ ಬೆಳಿಗ್ಗೆ ಶನಿದೋಷ ನಿವಾರಣಾ ಪೂಜೆ ಇದೆ. ಅದೊಂದು ವಿಶೇಷ ಪೂಜೆ. ಯಾಕಂತ ಹೇಳಿದರೆ ಮಣ್ಣಿನ ಮಡಿಕೆಯಲ್ಲಿ ದೋಷ ನಿವಾರಣೆ ಮಾಡುವಂಥದ್ದು, ಇಲ್ಲಿ ಶನಿ ಕತೆ ಓದುವಂಥದ್ದು, ಅದು ಮಣ್ಣಿನ ಮಡಿಕೆಯಲ್ಲಿ ನಮ್ಮ ದೋಷಗಳನ್ನು ನಿವಾರಣೆ ಮಾಡುವಂಥದ್ದು. ಅದು ಕೂಡ ಸಾಕ್ಷಾತ್ ಅಮ್ಮ ಅವತಾರವೆತ್ತಿ ಬಂದಿರುವಂಥ ಅಮ್ಮ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬರಲಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಕೃತಜ್ಞತೆ. ತಮಗೂ ಈ ಮಾಧ್ಯಮದ ಮೂಲಕ ಎಲ್ಲರಿಗೂ ನೀವು ಸಂಪರ್ಕವನ್ನು ಸಾಧಿಸಿದ್ದೀರಿ. ನಮ್ಮೊಂದಿಗೆ ಸದಾ ಈ B4 ಮೀಡಿಯಾ ಇರ್ತದೆ. ಹಾಗಾಗಿ ದಯವಿಟ್ಟು ತಮಗೆ ಕೂಡ ಇನ್ನಷ್ಟು ಸಹಕಾರ ನೀಡಿ ಎಲ್ಲರೂ ಕೂಡ ಇದರ ಪ್ರಯೋಜನ ಪಡೆಯುವಂತಾಗಲಿ ಅಂತೇಳಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಈಗ ನಮ್ಮ ಜೊತೆ ಮಾಲತಿ ಅವರಿದ್ದಾರೆ. ಸೊ ಅವರ ಅಮ್ಮನ ನೋಡೋದಕ್ಕೆ ಕುಂದಾಪುರದಿಂದ ಬಂದಿದ್ದಾರೆ. ಸೊ ಅವ್ರ ಹತ್ರ ಕೇಳೋಣ, ನಿಮಗೆ ಅಮ್ಮನಲ್ಲಿರುವಂಥ ಒಡನಾಟ ಹೇಗಿದೆ ಅಂತ? ಅಮ್ಮ ಒಡನಾಟ ಅಂತ ಹೇಳಿದರೆ, ಅಮ್ಮ 25 ವರ್ಷದಿಂದ ಮಂಗಳ ಸ್ಟೇಡಿಯಂನಲ್ಲಿ ಫಸ್ಟ್ ಟೈಮ್ ದರ್ಶನ 2004ರಲ್ಲಿ. ಅದ ನಂತರ ಅಮ್ಮನ ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಕಷ್ಟದಲ್ಲೂ ಸುಖದಲ್ಲೂ ಎತ್ತರಕ್ಕೂ ಮೇಲೂ ಎಲ್ಲದಕ್ಕೂ ಅಮ್ಮ. ನಮ್ಮ ಫ್ಯಾಮಿಲಿ ಫುಲ್ಲು 25 ವರ್ಷದಿಂದ ನಮ್ಮ ಫ್ಯಾಮಿಲಿಯು 3-4 ದಿವಸದಿಂದ ಇಲ್ಲಿ ಸೇವೆ ಮಾಡ್ತೇವೆ. ಮತ್ತು ಬೇರೆ ಅಮ್ಮನ ಹೆಸರಿಂದ ಬೇರೆ ಕಾರ್ಯಕ್ರಮ ಎಲ್ಲ ತುಂಬ ಮಾಡ್ತೇವೆ. ಹಾಗೆ ಮತ್ತೇನು ಹೇಳೋದು, ಅಮ್ಮ ಹಿಂದೆ ಮುಂದೆ ಎಲ್ಲ ಅಮ್ಮ. ನಿಮಗೆ ಯಾವ ಒಂದು ಅಮ್ಮನ ಗುಣ ನಿಮಗೆ ತುಂಬ ಇಷ್ಟ ಆಗಿದೆ? ಅಮ್ಮ ಅಂದರೆ ಅಮ್ಮ ದೊಡ್ಡ ಒಂದು ವ್ಯಕ್ತಿಗೂ ಸಣ್ಣ ವ್ಯಕ್ತಿಗೂ ಒಂದೇ ಮನಸ್ಸು, ಒಂದೇ ಇದು. ನಮ್ಮನ್ನು ಬೇರೆಲ್ಲ, ಇನ್ನೂ ನಮ್ಮನೆ ಎತ್ತರ ಇದ್ದವ್ರೂ ಬೇರೆಲ್ಲ, ನಮಗಿಂತ ಕೆಳಗಿದ್ದವರು ಬೇರೆ ಅಲ್ಲ, ಎಲ್ಲರಿಗೂ ಒಂದೇ ಒಂದು ಅಮ್ಮನದ್ದೊಂದು ಗುಣ. ಅದು ನಮ್ಗೆ ತುಂಬ ಇಷ್ಟ ಇತ್ತು. ಮತ್ತು ನಾನು ತುಂಬ ಅಮ್ಮನಿಂದ ತುಂಬ ನಾನು ಕಲ್ತಿದ್ದೇನೆ. ಒಂದು ವಿಷಯ, ಅಮ್ಮ ಅಂದರೆ ನಮಗೆ ತುಂಬ ಕಷ್ಟ ಬಂದಾಗ ಅಮ್ಮ ಬಂದು ನಮಗೆ ಆ ಅಮ್ಮ ಅಂತ ಕೂಗಿದಾಗ, ಅಮ್ಮನ ಹತ್ರ ಬೀಳ್ಕೊಂಡಾಗ ತುಂಬ ನಮಗೆ ನೆರವೇರಿದೆ. ಈ ಒಂದು ಮನೆಯಲ್ಲಿ ಎಲ್ಲರೂ ಒಂದು ಅಮ್ಮನ ಭಕ್ತರಾಗಬೇಕು, ತುಂಬ ಕಷ್ಟ ಆಗ್ತದೆ. ಆದರೆ ನಮ್ಮ ಫ್ಯಾಮಿಲಿ ಫುಲ್ ಅಮ್ಮನೊಟ್ಟಿಗಿದ್ದೇವೆ, ಅದೇ ತುಂಬ ಸಂತೋಷ. ಓಕೆ. ಸೊ ಎಂಗ್ಲೋಟು ಗೀತೆ ಉಳ್ಳೇರು ಸವಿತಾ ರಘು ಪಂದು. ಸೊ ಅವ್ರು ಕುಡ್ಲದಾರೆ. ಸೊ ಅರೆಗೇತು ಸ್ಪೆಷಲ್ ಅಮ್ಮ ಪಂದಕೇನ್ಗ? ಎಸ್ ಮ್ಯಾಮ್. ಸೊ ಇರೆಗ್ ಏತು ಸ್ಪೆಷಲ್ ಈ ಒಂಜಿ ಮೂಮೆಂಟ್ 7 ವರ್ಷದ ಬೊಕ್ಕ ಒಂದು ಉಪ್ಪುನ ಒಂಜಿ ಫಂಕ್ಷನ್ ಇರೆಗೇತು ಸ್ಪೆಷಲ್ ಎಂದು? ನಮಸ್ತೆ. ಫಸ್ಟ್ ಆಫ್ ಆಲ್ ಹೆಂಗೆ ಪಂಡ್ರೆದು ಆದೊಂಡು ಪಂಡಾಗ ಯಾನು ದೂವೆ ಬೋಳೂರ್ದಾಲ್ ಬೋಳೂರ್ದನೆ ಒಂಜಿ ಜನ ಬೋಳೂರ್ದನೆ ಜನ ಯಾನು ನಮಕ್ ಫಸ್ಟ್ ಮಠ ಆಪುಂಡು ಅಮೃತಮ್ಮನ ಮಠ ಆಪುಂಡು ಪಂಡು ಪಣ್ಣಗನೆ ಒಂಜಿ ಎಕ್ಸೈಟ್ಮೆಂಟ್ ಎಂಕ್ಲೆ ನಾವು ಊರುಡು ಒಂಜಿ ಅಮ್ಮ ಬರ್ಪೇರು, ಅಮ್ಮನ ಮಠ ಆಪುಂಡು, ಅಮ್ಮನ ಸ್ಕೂಲ್ ಆಪುಂಡು, ಅಮ್ಮನ ಬ್ರಹ್ಮಸ್ಥಾನ ಆಪುಂಡು ಬಂದು ಪನ್ಪುಣನೇ ಒಂಜಿ ಎಂಕ್ಲೆಗೆ ಎಕ್ಸೈಟ್ಮೆಂಟ್ ಇದ್ದ ವಿಷಯ. ಅಂಚಪುರಗೆ ಎಂಕುಲು ಸ್ಟಾರ್ಟ್ ಹಿಡ್ದೆ ಅಮ್ಮನ ಸೇವೆಗೆ ಬರೋಂದಿತ್ತಿನಕುಲು ಅವ್ರು ಏಪ ಅಮ್ಮ ಬರಿಯರ ಶುರು
ಶುರು ಮಲ್ತಿದ್ದೇರು ಆರು ಸ್ಟೇಡಿಯಮ್ಗೆ ಫಸ್ಟ್ ಬರ್ತೀನಿ ಅಪ್ಪ ಕಡ್ದಿಂಚೆಲ್ಲ ಎಂಕುಲು ಸೇವೆ ಮಲ್ಪರೆ ಮಲ್ತೊಂದು ಇತ್ತಿನಕುಲು ಬೊಕ್ಕ ಎಂಕುಲು ಒಂಜಿ ಮಹಿಳಾ ಸಂಘಟ ಇತ್ತಿನಕುಲು ಫಸ್ಟ್ ಆಫ್ ಆಲ್ ಎಂಕುಲು ಮಗವೀರ ಸಮುದಾಯ ಅಮ್ಮನನ್ನೇ ಸಮುದಾಯ ಅಂದು ಎಂಕುಲು ಯಾನ್ ಹೆಮ್ಮೆಡು ಪನೊಂದುಲ್ಲ ಅಂಚಪ್ಪುನಾಗ ಇತ್ತೆ ನಮ್ಮ ಲಾಸ್ಟ್ 2018 ಅಮ್ಮ ಬತ್ತೇರು ಅಮ್ಮ ಬತ್ತಿನ ಬೊಕ್ಕ ಕೊರೋನಾ ಬತ್ತಂಡು ಅಂಚ ಬಂದು ಅಮ್ಮಗೆ ಬರೆಯರಾಯ್ಜಿ 2018 ಎಂಕ್ಲೆ ಕೊಂಚ ಭಾಗ್ಯ ತಿಕ್ಕಂಡು ಅಮ್ಮನ ಹಗ್ ಮಲ್ಪುನ ಅಂಚಿನ ಭಾಗ್ಯ ತಿಕ್ಕಂಡು ಮಸ್ತ್ ಖುಷಿ ಆತಂಡು ಎಂಕ್ಲೆ ಮಸ್ತ್ ಖುಷಿ ಆತಂಡು ಬಂದಾಗ ದಾದ ಎಂಕ್ಲೆ ದೇವೇರೆಡ್ದು ಬೊಕ್ಕ ಅಮ್ಮ ಅಂಚ ಬಟ್ ಅಮ್ಮ ದೇವೇರ್ನ ಅನುಯಾಯಿ ಪನ್ಪಿನ ಒಂಜಿ ಭಾವನೆ ಎಂಕ್ಲೆನ ಅವು ಮಸ್ತ್ ಖುಷಿ ಆತದೆ ದಾದನ ಒಂಜಿ ವೈಬ್ರೇಷನ್ ಬರ್ಪುಂಡು ನಮಕ್ ಅಂಚನೆ ಮಾತೆರೆಗ್ಲ ಏರು ನಮ್ಮ ಭಕ್ತಿರು ಏರು ಬರ್ಪೇರು ಏರ್ಲ ಒಂದೊಂಜಿ ತೂಕ ಒಂದೊಂಜಿ ಪ್ರೋಗ್ರಾಮ್ ಅಂಚ ಬರ್ಪುಜೇರು ಪೂರೇರ್ಲ ಭಕ್ತಿಡೆ ಬರ್ಪೇರು ಅಮ್ಮನೊಂಜಿ ತೂಡು ಅಮ್ಮನೊಂಜಿ ಹಗ್ ಮಲ್ಪೊಡು ಒಂಜಿ ಖಾಲಿ ಟೋಕನ್ಗೋಸ್ಕರ ಎತ್ತು ಒದ್ದಾಡುವೇರು ಪಂಡ ಕೆಲವು ಜನಕ್ಕಲು ಎತ್ತು ಗಂಟೆಲ್ಲ ವೆಯ್ಟ್ ಮಲ್ಪೇರು ರೆಡಿ ಉಳ್ಳೇರು ನಿಖಲ್ ತೂವೊಂದುಲ್ಲಾರ ಅವೇನು ನಿಕ್ಲು ತೂವೊಂದುಲ್ಲಾರ ನಿಕ್ಲೆ ಗೊತ್ತಾಗ್ಬಿಡವು ಯಾನು ಎಂಚಿನ ಪಂಡಲವು ಕಡಿಮೆನೆ ಅಮ್ಮನ ಬಗ್ಗೆ ಎಂಚಿನ ಮನ್ಪುಂಡಲ್ಲ ಕಡಿಮೆನೆ ಇತ್ತೆ ಬಿರ ಇನಿ ದಾದಾಂಡ ಪಂಡ ತೊಲೆ ಎಂಕ್ಲಿಗೆ 2018 ಅಮ್ಮನ ಹಗ್ಗು ಮಲ್ಪೆರೆ ತಿಗಂಡು ಅಮ್ಮ ಬತ್ತಿದ್ದೆಪ್ಪುನಾಗ ಅಪ್ಪಗ ಯಾನು ಕುಡ್ಲ ಪುಡ್ದು ಯಾನು ಇಂಡಿಯಾನೇ ತಿರ್ಗದಜ್ಜಿ ಓಡೆಲ್ಲ ಪೋತುಜಿ ಯಾನು ಟೂರು ಒಂಚೂರು ಯಾನು ಸಿಕ್ ವಾಮಿಟ್ ಅಂಚವದು ಅಮ್ಮನ ಹಗ್ಗು ಮಲ್ತಿನ ಪೊಲ್ಸುಡು ದಾದನ ಎಂಕ ಒಂಜಿ ಲಕ್ಕಡ ದಾದನ ಥೈಲ್ಯಾಂಡ್ ತಿರ್ಗದುವ ಇದೆ ಅವ ಅಮ್ಮನ ಎಂಜಿ ಒಂದು ಪನೊಲಿ ಎಂಕ್ ಅನುಗ್ರಹ ಪನೊಲಿ ಐದು ಬಕ್ಕ ಇತ್ತೆದುಲೆ ಈ ವರ್ಷ ಎಂಕ್ಲು ಪೋಯಿನ ವರ್ಷ ಎಂಕುಲು ಸ್ವಸಹಾಯ ಸಂಘ ಮಲ್ತದೆ ಎತ್ತೋ ವರ್ಷ ಹಿಡ್ದಿಂಚಲ್ಲ ಸ್ವಸಹಾಯ ಸಂಘ ಮಲ್ಪೊಡ್ಪಟ್ಟು ಎಂಕ್ಲೆಗೆ ಆಯ್ಜಿ ಮಲ್ಪೆರೆಗೆ ಈ ವರ್ಷ ಎಂಕುಲು ಸ್ವಸಹಾಯ ಸಂಘ ಮಲ್ತದಿನ ಬೇರಿಕೆ ಇತ್ತೆ ಎಂಕ್ಲೆಗೆ ದಾದಾಂಡು ಪಂಡ ಎಂಕ್ಲೆನ ಸಂಘದಕ್ಲೆಗೆ ಬೇತೆ ಸಂಘದಕ್ಲೊಂಟಿಗೆ ಒಟ್ಟಿಗೆ ಸೀರೆದು ತೊನ್ನ ಇಜ್ಜಿ ಸೀರೆದು ತೊನ್ನೊಂಜಿ ಭಾಗ್ಯ ಅಮ್ಮನ ಕೈ ಇಟ್ಟು ಇತ್ತೆ ಎಂಕುಲು ಪೂರೆರೆಡ್ದು ತುಂಬ ಎಂಕುಲು ಹಗ್ಗು ಮಲ್ತದ ಬತ್ತ ಅಮ್ಮ ಹಗ್ಗು ಮಲ್ತಿರತ್ತೆ ಎಂಕುಲು ಅಮ್ಮಗ ಹಗ್ಗು ಮಲ್ತದ ಬತ್ತ ಅಮ್ಮನ మీద ನಂಬಿಕೆ ಜಾಸ್ತಿ ಆಯ್ತು ಸ್ಟಾರ್ಟ್ ಹಿಡ್ದೆ ದಾಯಪಣ್ಣ ಅಮ್ಮ ಉಲ್ ಬರ್ಪನೋಡು ತುಂಬ ಅಮ್ಮ ಉಲ್ಲೇರು ನಮಕೊಂಜಿ ಅಮ್ಮ ಉಲ್ಲೇರು ಕೊಲ್ಲಂಬುಡು ಉಲ್ಲೇರು ಅಪ್ಪಗನೆ ಎಂಕ್ಲಿಗೆ ಒಂಜಿ ಯಾರು ಪಂಡ ಕೃಷ್ಣನ ಭಕ್ತೆ ಅಮ್ಮ ಕೃಷ್ಣನ ಅನುಯಾಯಿ ಅದು ನಮಕ್ ಸೇವೆ ಉಂಟು ಅಮ್ಮನ ಅವು ಅಲ್ತಿಡ್ದೆ ನಮಕ್ ಬೈತೇನೆ ಥ್ಯಾಂಕ್ ಯು ಎಸ್ ಸೊ ಎಂಕ್ಲ ಒಟ್ಟುಗಿತ್ತೆ ಅಮೃತ ಶ್ರೀ ಮಹಾಲಕ್ಷ್ಮಿ ಟೀಮ್ ದಕ್ಲುಲ್ಲೇರು ಸೊ ಅಕ್ಕಳಕ್ಕೇನ್ಗ ಪ್ರಿಪ್ರೇಷನ್ಸ್ ಎಂಚ ಪೂರ ಅಂದು ಸೊ ನಮಸ್ತೆ ಅಮ್ಮ ಸಾಧಾರಣ 7 ವರ್ಷದ ಬೊಕ್ಕ ಕುಡ್ಲಾಕ್ ಬತ್ತಿರು ನಿಕ್ಲು ಅರೇನು ಫಸ್ಟ್ ತೂನಾಗ ನಿಕ್ಲಿಗೆ ಎಂಚ ಫೀಲ್ ಅಂಡ್ ಏರ್ ಪನ್ಪರು ಅಮ್ಮ ಪಂಡ ಪುದರೇ ಒಂಜಿ ಆತ ಇಂದ ಉಂಡು ಅರ್ನ ಬೊಕ್ಕ ಅಲ್ಪ ಲಾಲ್ ಬಾಗಡ್ ಪೂರ ಬ್ಯಾನರ್ ಪಡ್ದೇರು ಅರ್ನ ಒಂಜಿ ಸ್ಮೈಲ್ ಅರ್ ಎಲ್ಲಿ ಒಪ್ಪುನಗದ ಫೋಟೋದ ಸ್ಮೈಲ್ ಅವೆನ್ ತೂನಾಗ ಎಂಕಾರೆ ಏನಡ ತೆಲ್ತೊಂದಿಲ್ಲರಂತ ಫೀಲ್ ಅವನಿತ್ತನು ಅರೆಂದು ಬ್ಯಾನರ್ ಪಂಡ ಮರತದ್ದು ತೆಲ್ತೊಂದಿದ್ದೆ ಅರೆನ್ ತೂನಾಗ ಒಂಜಿ ದಾದನ ಒಂಥರ ಖುಷಿ ಆಪುಂಡು ಹಿರೇಗರಡ ದಾದ ಮಸ್ತ್ ಇಷ್ಟ ಅರನ್ ಪತ್ತನಗನೆ ಮೈ ರೋಮಾಂಚನ ಆರ್ತೆ ಒಂದೇ ವರ್ಡ್ ವಾ ವಿಷಯ ಮಸ್ತ್ ಸ್ಫೂರ್ತಿ ಆತ ನಿಕ್ಲೆ ಎಂಗ್ಲ ಸಂಗಡುಲ್ಲ 18 ವರ್ಷದಿಂದ ಎಂಗ್ಲ ಸಂಗಡುಲ್ಲ ಎಂಗ್ಲೆಗ ಆರ್ನ ಪ್ರತಿ ಒಂಜಿಲ್ಲ ಬನ್ನಾಗ ಆರ್ನ ಒಂದು ಪಂಡ ಒಂಜಿ ಬಡವರೆಗೂ ಸೇವೆ ಆದುಪ್ಪೋಡು ಬೊಕ್ಕ ಆರ್ನ ಒಂಜಿ ಸ್ವಭಾವ ಸೌಮ್ಯ ಸ್ವಭಾವ ಅರೆನೊಂಜಿ ಪತ್ತನಗನೆ ನಮಕ್ ಒಂಜಿ ಆಪುನ ಫೀಲಿಂಗ್ಸ್ ಅಂಚ ಎಂಕ್ಲೆಗ್ಲ ಆರ ಅಮ್ಮ ಪಂಡೈತ ಮಸ್ತ್ ಖುಷಿ ಆತನು ಮಾತಾರೆಲ್ಲ ಒಂಜೆಲ್ಲ ಕರೀತಿರ್ತು ಒಂದೊಲ್ಲೇರು ಅಂಚದ ಪ್ರೀತಿ ಪ್ರತಿ ಒರಿಯಗಲ ಮನುಷ್ಯಗ್ಲ ಒಂಜಿ ಮಾತ ಮೋಕೆಡ್ ಒಂಜಿ ಮಾತಾರೆಗ್ಲ ಒಂಜಿ ಖುಷಿತ ಒಂಜಿ ವಿಷಯ ಅಂಚದ ಸೊ ಇರೆಗಕ್ಕೆ ಏನಂಡ ಇರೆಗೆ ಅಮ್ಮ ಸ್ಪೆಷಲ್ ಮಸ್ತ್ ಸ್ಪೆಷಲ್ ನಮ್ಮ ಇಂಚ ಅಮ್ಮ ಒಲ್ಲೇರು ಅಂಚೆನೆ ಅಮ್ಮ ಅಂಡ್ ನಾನು ಈತ್ನೆಟ ನಾನು ಆಶೀರ್ವಾದ ಅರ್ನ ಕೈಟ್ ದೊತ್ತೊಂದಿಜಿ ಇತ್ತೆ ಬತ್ತೇನೆ ಫ್ರೆಂಡ್ಸ್ ನಾಲ್ಕು ಪಂಡೇರು ಟೋಕನ್ ದತ್ತು ನೋಡು ಮತ್ತು ಪಂಡೇರು ಅಂಚ ತೂಕ ಆಶೀರ್ವಾದ ತಿಕ್ಕುನಾಂಡ ಖುಷಿ ಮಸ್ತ್ ಖುಷಿ ಅಂಡು 18 ವರ್ಷದ ಬೊಕ್ಕ ಎಂಗ್ಲಿಗೆ ದರ್ಶನ ತಿಕ್ಕಿನಿ ಮಸ್ತ್ ಖುಷಿ ಅಂಡು ಓಕೆ ತುಯರತ ಅಮ್ಮನ ಭಕ್ತಿರ್ನ ಒಂಜಿ ಉಡಲ್ದ ಪಾತಿರ ಸೊ ನಾನಾತ ಜನರಡೆ ಅನ್ನ ಪಾತಿರ್ ವ್ಯಾಕ್ಲ ರಿವ್ಯೂ ಎಂಚೋಣೊಂದು ಕೇನ್ವೆ ಲೆಟ್ಸ್ ಸ್ಟೇ ಟ್ಯೂನ್ ಮಂಗಳೂರಿನ ಅಮೃತಾನಂದಮಯಿ ಮಠದಲ್ಲಿ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ ಅಮ್ಮನ ದರ್ಶನ ಆಗಿರ್ಬೋದು ಅವರ ಸ್ಪೀಚ್ ಆಗಿರಬಹುದು ಎಲ್ಲ ಭಕ್ತರು ತುಂಬ ಹೃದಯ ವಿದ್ರಾವಕವಾಗಿ ಒಂದು ಮೂಮೆಂಟ್ನ ಅವರು ಫೀಲ್ ಮಾಡ್ತಾ ಇರುವಂಥದ್ದು ಅಷ್ಟೇ ಅಲ್ಲ ಇಲ್ಲಿ ನಮಗೆ ಅವರ ಪುಸ್ತಕ ಆಗಿರಬಹುದು ಅಗರಬತ್ತಿ ಆಗಿರಬಹುದು ಜಪಮಾಲೆಗಳಾಗಿರಬಹುದು ಅವರ ಜೀವನ ಚರಿತ್ರೆ ಅವರು ಒಂದೊಂದಷ್ಟು ಕಡೆ ಹೋಗಿರ್ತಾರೆ ಅಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ರೀತಿಯ ಮಲಯಾಳಮಲ್ಲಾಗಿರ್ಬೋದು ಕನ್ನಡದಲ್ಲಿ ನಮಗೆ ಅನುವಾದ ಮಾಡಿರುವಂತಹ ಪುಸ್ತಕಗಳು ಇಲ್ಲಿ ನಮಗೆ ಸಿಗುತ್ತೆ ಸೊ ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ
ಸೊ ನಮಸ್ಕಾರ ಐತೆನ್ನೊಟ್ಟಿಗೂ ಹರಿಣಾಕ್ಷಿ ಪಂದುಲೇರು ಅವ್ರು ಕುಡ್ಲದಾರೆ ಸೊ ಅರಡಕ್ಕೇನ್ಗ ಅರೆಗ ಅಮ್ಮ ಏತ್ ಸ್ಪೆಷಲ್ ಸೊ ಅವ್ರು ಏತ್ ವರ್ಷದಿಂಚ ಅಮ್ಮನ್ ತೂಂದುಲ್ಲೇರು ವಾ ಒಂಜಿ ಗುಣ ಅರೆಗ ಮಸ್ತ್ ಇಷ್ಟ ನೆತ್ತ ಬಗ್ಗೆ ಎರಡಕ್ಕೇನ್ಗ ನಮಸ್ತೆ ಮ್ಯಾಮ್ ಸೊ ಇರು ಏತ್ ವರ್ಷದಿಂಚ ಅಮ್ಮನ ತೂಂದುಲ್ಲರು ಇರೆಗ್ ವಾ ವಿಷಯ ಮಸ್ತ್ ಸ್ಪೆಷಲ್ ಅಂದು ಅರೆ ಅಜ್ಪೋರ್ಷ ಪ್ರಾಯನಗಾಯನ ಪೋತಾಡಿ ಹೊಲ್ಲಮ್ಮಗು ಅವಳು ಮತ್ತು ತುದು ಪಾತಿರುದು ಪತ್ತದು ಅಂತ ಅದು ಬರ್ತದೆ ಇರೆಗ ಅರ್ನ ವಾ ಒಂಜಿ ಗುಣ ಮಸ್ತ್ ಇಷ್ಟ ಅರ್ನ ಪ್ರತಿಯೊಂದೆಲ್ಲ ಇಷ್ಟನೇ ಪಾತೆರ ಮತ್ತು ಲಾಯ್ಕ್ ಹಾಕೊಂಡು ಆರು ಒಂಜಿ ಆತ ಜನಕ್ಕೆ ಸ್ಫೂರ್ತಿ ಆತಿರು ವಾ ವಿಷಯ ಆತ ಜನಕ್ಕೆ ಆರು ಒಂಜಿ ಸ್ಫೂರ್ತಿ ಆತಿರಂದು ಇರ್ನ ಒಂಜಿ ಅಭಿಪ್ರಾಯ ನಮ್ಮ ಮನಸ್ಸು ಭಾರಿ ಎಡ್ಡೆ ಮನಸ್ಸಿನ ಮಂಡದೆ ಅರು ಎಡ್ಡೆ ಆತನೆ ಆರು ಒಂಜಿ 7 ವರ್ಷದ ಬೊಕ್ಕ ಕುಡ್ಲಾಗ ಬತ್ತೀನಿ ಸೊ ಇರೆಗಾರೇನು ಫಸ್ಟ್ ತುನಾಗ ಏತ್ ಖುಷಿ ಆಂಡ್ ಇರೆ ನಾ ಒಂಜಿ ಮೂಮೆಂಟ್ ಎಂಚೆತ್ತೇನೆ ತುನಗ ಮಸ್ತ್ ಒಂಜಿ ದೇವರ ಲೆಕ್ಕನೆ ತೊಂದಿರಿ ಬೊಕ್ಕ ಐದಕ್ಕೇನು ಪೋಯತ್ತ ಅಡಿಗೆ ಬೊಕ್ಕ ಇಡೆಗೆಲ್ಲ ಬತ್ತು ಅಂತೆ ಖುಷಿ ಎಸ್ ಸೊ ತುಯರತ ಬಾರಿ ಖುಷಿ ಇಟ್ಟು ಪಾತಿರೀರು ನನ್ನೆಲ್ಲ ಒಂಜಿ ಆತು ಜನಟ ಯಾನ್ ಅಕ್ಲೇನು ಒಂಜಿ ಎಕ್ಸ್ಪೀರಿಯನ್ಸ್ ನಿಕ್ಲ ಎದುರುಗು ಕನಪೆ ಮಿಸ್ ಮನ್ ಪಂದೆ ತುಲೆ V4 News. Amma is she's only giving. Even the day before she would go up early and drive on this Karnataka in Kerala tour. She would give her program till 9 in the evening. Always giving. That's Amma. Have you ever felt emotional the moment when you saw Amma? Many times I felt emotional because she's compassion and love. What inspires you most about Amma? What inspires most? Inspire things. Which one inspires most? Inspire a lot. I cannot choose. The, giving, joy, and be kind, be compassionate, be from the heart, live from the heart, and share that with others. ಇತ್ತಿನ ಮೊಟ್ಟುಗು ಅಮ್ಮ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ದ ಓನರ್ ಐನ ಯೋಗೇಶ್ ಉಳ್ಳೇರು ಸೊ ಆರು ಅಮ್ಮ ಸುರೂಕು ಈ ಊರಿಗೂ ಬನ್ನಗಲ ಇತ್ತಿರು ಸೊ ಇತ್ತೆಲ್ಲ ಉಳ್ಳೇರು ಎರಡನೇಗೆ ಏನ್ಗ ಏತ್ ಡಿಫರೆನ್ಸ್ ಆತೀನಿ ಆ ಟೈಮ್ಗ್ಲ ಇತ್ತೆಗ್ಲ ಅಂದ್ ಆ ಟೈಮೇಡು ಅಮ್ಮ 1995 ಟೌನ್ ಹಾಲ್ಗೆ ಹೊರ ಬತ್ತಿತ್ತೇರು ಅಲ್ಲಿ ತಿಳ್ದು ಟೌನ್ ಹಾಲ್ಡ್ ಪಬ್ಲಿಕ್ ಪ್ರೋಗ್ರಾಮ್ ಫಸ್ಟ್ ಟೈಮ್ ಕೊಡ್ತೀನಿ ಅಪ್ಪಗೆ ಒಂಜಿ 4-5 ಅಮ್ಮನ ಡ್ಯೂಟಿ ಇತ್ತೇರು ಜಸ್ಟ್ ಒಂಜಿ 4-5 ಐದು ಬಕ್ಕ ಅಮ್ಮನ ಫಸ್ಟ್ ಟೈಮ್ ಟೌನ್ ಹಾಲ್ ತೂಯಿನ ಬಕ್ಕ ಅಮ್ಮನ ಡ್ಯೂಟಿ ಇನ್ಕ್ರೀಸ್ ಆಂಡ್ ಐದು ಬಕ್ಕ ಅಮ್ಮನ ಒಂಜಿ ಸತ್ಸಂಗನ ಮೈಸೂರು ತಕ್ಕ ಮೂಲ ಮಂಗಳೂರು ಮಲ್ಪಡು ಬಂದು ಎಂಕಲ್ನ ಕೈತಲ್ಲಿ ಬತ್ತಿತ್ತೇರು ಯಾನ್ ಬಕ್ಕ ಎಂಕಲ್ನ ಇಲ್ಲಡು 96 ಅಮ್ಮನ ಸತ್ಸಂಗ ಪ್ರತಿ ಸಂಡೇ ಒಂಜಿ ಸ್ಟಾರ್ಟ್ ಆಂಡ್ ಐಕೆ ಒಂಜಿ 4 ಜನ 5 ಜನ ಸಂಡೇ ಬರಸು ಮಾಡ್ತಾರೆ ಅಂಚ ಅವು ಜಿಂಜ ಜನ ಬರಸಾಟ ಆಂಡ್ ಅಮ್ಮನ ಡ್ಯೂಟೀಸ್ ಬಂದಾಗ ಜಿಂಜ ಜನ ಅವ್ರ ಬಕ್ಕ ಕಲೆಕ್ಟ್ ಆದು ಬಕ್ಕ ಕಾರಣಾಂತರದಿಂದ ಅಮ್ಮನ ಅಲ್ತಿರ್ದು ಇಂಕಲ್ಲಿ ಶಿಫ್ಟ್ ಆದು ಮಲ್ಲನೆ ಹೊಂದ್ಕೊಂಡು ಬೊಕ್ಕ ಸಂಕಲ್ಪ ಬತ್ತಂಡು ಅಮ್ಮನ ಮೂಲು ಬ್ರಹ್ಮಸ್ಥಾನ ಮಲ್ಪುನ ಅಮ್ಮನ ಒಂಜಿ ಆಶ್ರಮ ಸ್ಕೂಲು ಮತ್ತು ಮಲ್ಪೊಟ್ಟು ಮಲ್ಪಿನ ಒಂಜಿ ಮಾತಾಡ ಅವಳು ಆಡಳಿತದ ಪ್ರೆಷರ್ ಬತ್ತಂಡು ಅಂಚ ಇಂಕಲ್ ಮೂಲು ಪೋದ ಡ್ಯೂಟಿನಕಲ್ ಸೇರಿದು ಮೂಲು ಒಂಜಿ ಶಾಲೆಯನ್ನು ರೆಂಟೆಡ್ ಪ್ರಿಮೈಸಸ್ ಸ್ಟಾರ್ಟ್ ಮಾಡ್ತಾ ಐದು ಬೊಕ್ಕ ಅವು ಎಲ್ಲೇ ಇತ್ತಂಡು ಬಾಡಿಗೇಡು ಲೋವರ್ KG ಅಪ್ಪರ್ KG ಅಂಚಿನ ಐದು ಬೊಕ್ಕ ಅವು ರೆಂಟೆಡೇ ಉಪ್ಪನ ಮುಟ್ಟ ಒಂಜಿ 6th ಸ್ಟ್ಯಾಂಡರ್ಡ್ ಮುಟ್ಟ ಬರ್ತೇನೆ ಐದು ಬೊಕ್ಕ ಎಂಕಲ್ ನಮ್ಮ ಪೂರ ಸೇರಿದು ಜಾಗ ನಾಡ್ದು ಜಾಗ ಮೂಲು ಜಿಂಜ ಕೊಡು ನಾಡ್ಯ ಅವಳು ಮೂಲು ಪೂರ ಕಡೆಗೆ ಮೂಲು ಸೊ ಮುಂದೆ ಜಾಗಡು ಅವು ತಿಕ್ಕಂಡು ಬೊಕ್ಕ ಮೂಲು ಒಂಜಿ ಪ್ರೈಮರಿ ಸೆಕ್ಷನ್ ಸ್ಟಾರ್ಟ್ ಆಂಡ್ ಐದು ಬೊಕ್ಕ ಪ್ರೈಮರಿ ಸೆಕ್ಷನ್ ಸ್ಟಾರ್ಟ್ ಆಯ್ನ ಬೊಕ್ಕ ಜಾಗ ಐತ ಬೊಕ್ಕ ಬ್ರಹ್ಮಸ್ಥಾನ ಮಲ್ಪನ ಒಂಜಿ ಸಂಕಲ್ಪಲ ಮಲ್ಪೊಡಾಂಡ್ ಬೊಕ್ಕ ಮೂಲು ಫಸ್ಟ್ ಟೈಮು ಕರ್ನಾಟಕ ಸ್ಟೇಟ್ ಸೆಕೆಂಡ್ ಟೈಮು ಮೈಸೂರು ಬ್ಯಾಂಗ್ಳೂರು ಇತ್ತಂಡು ಮೈಸೂರು ಇತ್ತಂಡು ಬ್ಯಾಂಗ್ಳೂರು ಬೊಕ್ಕ ಮೈಸೂರು ಬ್ಯಾಂಗ್ಳೂರು ಒಟ್ಟಿಗಾಂಡು ಬ್ರಹ್ಮಸ್ಥಾನ ಐದು ಬೊಕ್ಕ ಅಮ್ಮನ ಡಿವೋಟೀಸ್ ಜಿಂಜ ಸ್ಪ್ರೆಡ್ ಆಯರು ಜಿಂಜ ಆಯರು ಇತ್ತೆ ಅಮ್ಮ ಲಕ್ಷಾಂತರ ಜನಕ್ಕೂ ಅಮ್ಮನ ಡಿವೋಟಿ ಆದುಲ್ಲೇರು ಅಮ್ಮನ ಜೀವನೋಡು ಎಂಕ್ ಯಾನ್ 95 ಹಿಡ್ದು ಅಮ್ಮನ ಫಾಲೋವರ್ಸ್ ಅಮ್ಮ ಎಂಕ್ 95 ಅಮ್ಮ ಟೌನ್ ಹಾಲ್ ಬಂದಾಗ ಎಂಕಾರನ ದರ್ಶನ ಭಾಗ್ಯ ತಿಕ್ಕೊಂಡು ಐದು ಬಕ್ಕ ಅಮ್ಮನ ಕೈತಲ್ಲಿ ಪ್ರತಿನಿತ್ಯ ಅಮ್ಮನ ಕೈತಲ್ಲಿ ಹೋಗಿತ್ತೆ
ಅಮ್ಮನೊಟ್ಟಿಗೆ ಅಮ್ಮನ ಡೈರೆಕ್ಷನ್ ಅಮ್ಮನ ಸಂಸ್ಕೃತಿ ಅಮ್ಮನ ಒಂಜಿ ಒಡನಾಟದ ಹತ್ರ ಹೆಂಗೆ ಯಾನು ಹಿಂದುತ್ತೋಡು ಏನೋ ಒಂಜಿ ಸಂಸ್ಕೃತಿ ಅದು ಬದುಕರೆ ಒಂಜಿ ಡಿವೈನ್ ಒಂಜಿ ಬದುಕು ನಂಚಿನ ಒಂಜಿ ಭಾಗ್ಯ ತೆಕ್ಕಂಡು ಯಾನು ಸಂಪೂರ್ಣ ಒಂಜಿ ಈ ದಿನಾಲ ನಿತ್ಯಲ ಒಂಜಿ ಪ್ರೇಮ ಅಲ್ಪುಂಡ ಮಾತಾ ಅಮೃತ ದೇವಿ ಅಮ್ಮನ ಯಾನು ಸತ ದೇವಿನ ರೂಪ ತುಪ್ಪ ಇವನ್ ಕಟೀಲು ಪೊಂಡಲ್ಲ ಅಮ್ಮ ಹೆಂಗೆ ಅಮ್ಮನ ದೇವಿನ ರೂಪ ಅಮ್ಮನೇ ತೋಜುನು ಅಮ್ಮ ಇಸ್ ಸರ್ವಸ್ವ ಆರ್ನೊಟ್ಟಿಗೂ ಜೀವನ ಮಲ್ತಿನಾಡತ್ತಾರೆ ಯಾನು ಸಂತೋಷ ಸಮೃದ್ಧಿ ನೆಮ್ಮದಿ ಸುಖ ಶಾಂತಿ ಬದುಕೊಂದು ಆಯ್ತೆ ಹಿಂಗೆ ಅವೇ ಮಾತೆಕ್ಕೆಲ ಕಾರಣನೇ ಅಮ್ಮ ಈಸ್ ಎನ್ನೋ ಸರ್ವ ದೇವಿಲ ಎಂಗ್ಲಿಗಿತ್ತೆ ದುಃಖ ಬಂದಾಗ ಅಮ್ಮಗೆ ಪ್ರಾಯ ಒಂದು ಹೋಗ್ತೇನೆ ನಾನು ಇಡೀಗಿತ್ತೆ ಈ ಸತಿ 7 ವರ್ಷ ಬರ್ತೇನೆ ನಾನು ಬರ್ಪಿನ ಚಾನ್ಸಸ್ ಜಿಂಜ ಕಡಿಮೆ ಉಂಡು ಚಾಸ್ದೇನೆ ಇಜ್ಜಿ ಆ ರೀತಿ ಮೂಲ 2 ದಿನ ಇರ್ತದೆ ನೀನು ಐಕೋಸ್ಕರನೇ ಇನ್ನು ಒಂತೆ ಟೋಕನ್ ಕೊಡ್ದು ಕೊಡೋಂಥ ಜನಗಳಿಗೆ ಎಲ್ಲ ಕಂಟಿನ್ಯೂ ಮಾಡ್ತಾರೆ ಅವೇ ಟೋಕನ್ಲ ಪಕ್ಕ ಹೆಚ್ಚೆಲ್ಲ ಕೊಡೋ ಸಾಧ್ಯತೆ ಉಂಡು ಅರೆಗಳ ಹೆಲ್ತ್ ಇತ್ತೆ ಒಂಜಿ ಮೂರ್ತಿ ಒಂಜಿ ಶೋರೂಮ್ ಉಡುವಲ್ಲ ಒಂಜಿ ಮೂರ್ತಿ ಬ್ರಾಸ್ತ ಮೂರ್ತಿ ಅವೇನು ನಮ್ಮ ಮಾತೆಲ್ಲ ವಯ ಡೈಲಿ ಮುಟ್ಟುಂಡ ಹೊಟ್ಟೆ ಹಾಕೊಂಡು ಅಂಚ ಅಮ್ಮ ಲಕ್ಷ ಕೋಟಿ ಜನಗಳಿಗೆ ಹಗ್ ಮಲ್ತದೆ ಕೊಡ್ತಾರೆ ಅಂಚನ ಎಲುಬು ಅಂಚನ ಏತು ಎಲುಬು ಬರ್ತಬೋದು ಒಂದು ನಂಬರ್ ಸಾಧ್ಯ ಅಜ್ಜಿ ಬಕಾರು ಒಂಜಿ ಡಿವೈನ್ ಪವರ್ ನರೇಂದ್ರ ಮೋದಿ ಎಲ್ಲ ಆರ್ನ ಭಾರಿ ಮಲ್ಲ ಭಕ್ತಿ ಆರು ಜಿಂಜ ಪ್ರೀತಿಲ ಮಲ್ಪೇರು ಓಲ್ಲ ಇಂಜಿನ ವಿಷಯ ಇಲ್ಲ ಯಾಕಂದ್ರೆ ವ್ಯವಹಾರ ಮತ್ತಪ್ಪು ಡಿವೈನ್ಡ್ ಸೊ ಯಾನು ಅಮ್ಮನ ಒಂಜಿ ಯಾನು ಒಂದು ಧನ್ಯ ಈ ಜನ್ಮಡು ದಾಯಪನ್ನಾಗ ಅಮ್ಮನಂಚಿನ ಒಂಜಿ ಸಾಕ್ಷಾತ್ ದೇವಿ ಪಾತೆರ್ನ ದೇವಿ ಹೆಂಗ ಅಮ್ಮನೊಟ್ಟು ಉಪ್ಪು ಅಂಚಿನ ತಿಕ್ಕಿನಕ್ಕೆ ಯಾನು ಎನ್ನ ಈ ಜೀವನ ಸಂಪೂರ್ಣ ದಯಪನ್ನಾಗ ದೇವಿ ಒಂಜಿ ದೇವೇರನ ಜಿಂಜಿನ ಪ್ರಾಕ್ಟೀಸ್ ಒಂಜಿ ಸತಿ ಹಿಂಗೆ ಒಂಜಿ ಅನುಭವ ಆಗ್ತಂಡೆ ಒಂಜಿ ಜನ ಓಡೋಡು ಅಮ್ಮನ ಕೇರಳಗೆ ಪೋನಾಗ ಒಂಜಿ ಜನ ಋಷಿ ಮನಿ ಸನ್ಯಾಸಿ ಹೆಂಗಲ್ ಬರೋದು ಬರೋದು ಇರ್ತಾರೆ ಓಡೋಡು ಅಪ್ಪ ಅರ್ಪಂಡೆ ನಿಖಿಲ್ ಅಮ್ಮನಡಿ ಯಾಪಲ ಪೊಪ್ಪರ ಎಂಕ್ಲು ನಿತ್ಯ ಏಪಲ ವರ್ಷಗೊಂಜಿ 3-4 ಸತಿ ಪೋಪ ನಿಖಿಲ್ ಲಕ್ಕಿ ದಾಯಪನ್ನಾಗ ಯಾನು ಒಂಜಿ 16 ವರ್ಷಡು ಹಿಮಾಲಯಡು ಒಂಜಿ ಸಾಕ್ಷಾತ್ಕಾರ ಮಲ್ಪನೆ ಪಿದಾಡ್ನಾಗ ಎಂಕ್ ಒಂಜಿ ಗುರು ನಾಡೊಂದಿತ್ತೆ ಕಡೆಗೆ ಫೈನಲಿ ಆ ಗುರು ಇಡೀಗೆ ಹಿಂಗೆ ಸಂಕಲ್ಪ ಹಿಂಗೆ ಓದ್ತೇನೆ ಇಡೀಗೆ ಪೋಪಿನ ಇಡೀ ಕೇರಳ ಉಳ್ಳರ್ ಪಂಡೇರು ಮುಲ್ತುವನಾಗ ದೇವಿ ಒಂಜಿ ಪೊಂಜು ಬೊಕ್ಕ ಎನ್ನನು 2 ದಿನ ಹಾರನ ಬರಿಟ್ಟು ಕುಲ್ಲಾಯರು ಎನ್ನ ಸ್ವಾಮಿ ಋಷಿನು 2 ದಿನ ಅಮ್ಮನ ಬರಿಟ್ಟು ಕೊಲ್ಲಾಯರು ಅರಿಗೆ ಕಾದು ಪಾದ ಪೂಜೆ ಇಂಚಿನ ಮತ್ತು ಮಲ್ಪರ ಬಂಡೇರು ಬಕ್ಕ ಪೋರ ಬಂಡೇರು ಆಂಡ ಹೆಂಗೆ ಯಾನ್ ಪೂರ ಇತ್ತೆ ಹಿಮಾಲಯ ಪೋಂದಿಲ್ಲ ತಪಸ್ ಮಲ್ಪರ ಆಂಡ ಎಂಕಿಲ್ ಆರು ಪಂಡೇರು ನಿಖಿಲ್ ಏಪಲ ಬರೋಲಿ ಏಪಲ ತೋಲಿ ಏಪಲ ನಿಖಿಲ್ ಭಾಗ್ಯವಂತೇರು ಈಗ ಬಂಡೇರು ಹೆಂಗಿಲಿಗೂ ಖುಷಿಯಾಣ ಒಂದೇ ಅನ್ನ ಜೀವನ ಅಮ್ಮ ಈಸ ಸಾಕ್ಷಾತ್ ದೇವಿ ರೂಪ ಇಂಚ ರಾಮೇ ಇಂಚ ಕೃಷ್ಣ ಪುಟದೇರ ಮನುಷ್ಯರದು ಅಂಚನೆ ಅಮ್ಮ ಆಂಡ ಅಮ್ಮನ ಜನಕುಲು 192 ಕಂಟ್ರಿಡ ಅಮ್ಮನ ಫಾಲೋವರ್ಸ್ ಒಲ್ಲೇರು ಹಿಂದೂ ದೆಚ್ಚ ವೆಸ್ಟರ್ನ್ಸ್ ದಕ್ಕಲು ಒಲ್ಲೇರು ಎಂಕಿಲು ಅಮ್ಮನ ಆಶ್ರಮಕ್ಕೆ ಕೇರಳ ಪೋಂಡ ಎಂಕಲೆಗೆ ಅಕಲು ನಮ್ಮ ಹಿಂದೂ ಧರ್ಮದ ಪ್ರಯುಕ್ತವಾದ ಎಂಕಲೆಗೆ ಅಕಲ್ ಪನ್ಪೇರು ಎಂಕಲ ಹೆಚ್ಚ ಅಕಲು ಏತು ಅಮ್ಮನ ಫಾಲೋಅಪ್ ಮಲ್ಪೇರು ಪೋನಾಗ ಅಮ್ಮ ನಡತೊಂದು ಪೋನಾಗ ಅಮ್ಮನ ಧೂಳು ಮಣ್ಣಿನ ಸಮೇತ ಅಕಲ್ ತರಕ್ಕೆ ಪಾಡುವರು ಆತ 100% ಡೆಡಿಕೇಟೆಡ್ ಅಮ್ಮ ಅಕಲಿಗೆ ಗೊತ್ತು ನಮ್ಮ ದೆಚ್ಚ ಅಮ್ಮ ದಾದ ಪಂದು ಈ ಜನ್ಮ ಬೈದಿನ ಪಂದು ಅಮ್ಮ ಅನ್ನ ಸಂಕಲ್ಪದಂಚ ಮಂಗಳೂರು ಒಂಜಿ ಅಮ್ಮಗ ಅಮೃತ ವಿದ್ಯಾಲಯ ಮಲ್ಪರೆತ್ತನು ಅಂಚನೆ ಬ್ರಹ್ಮಸ್ಥಾನ ಮಲ್ಪರೆತ್ತನು ಅಂಚನೆ ಒಂದು ಸ್ವಂತ ಜಾಗಡ್ ಮಲ್ಪರೆತ್ತನು ಅಂಚಾದ ಎಂಕಲು ಅಮ್ಮನ ಡಿವೋಟೀಸ್ ಪೂರ ಆ ಜಾಗನ ನಾಡ್ರೆ ಪೋಯ ಎಂಕಲು ಬಚ್ಪೆಡ್ತುಯ್ಯ ಮುಳ್ಕಿಡ್ತುಯ್ಯ ಅಮ್ಮ ಮಂಗಳ ದೇವಿ ಇಡ್ತುಯ್ಯ ಅಂಚೆ ಜಿಂಜ ಜಾಗಡ್ತುಯ್ಯ ಆಂಡ ಕಡೆಯಕ್ ಇಂಕೆಲ್ಲನೇ ಒಂಜಿ ಅಮ್ಮ ಎಲೆಕ್ಟ್ರಾನಿಕ್ಸ್ ಓನರ್ ಯಾನು ಬಕ್ಕ ಎನ್ನೊಟ್ಟು 2 ಜನ ಸೇರಿದ ಇಂಕ್ಲೊಂಜಿ ಈ ಜಾಗಗೆ ಫಸ್ಟಿಗೆ ಇನ್ವೆಸ್ಟ್ ಮಲ್ತದ್ದು ತೊಂದಿತ್ತ ಬೊಕ್ಕ ಅವು ಪರ್ಸನಲ್ ಮ್ಯಾಟರ್ದು ತೊಂದಿತ್ತ ಅವು ಸುಲ್ತಾನ್ ಮೂಲು ಈ ಜಾಗಡ್ ಅವಾಗ ಏನು ಇನ್ವೆಸ್ಟ್ ಮಲ್ತಿನ ಹತ್ರ ಏನು ಜಾಗ ಮುಂದೇನು ಮಾರಪ್ಪು ಪೋರೆ ಏನು ಒಂಜಿ ಟ್ರೈ ಮಲ್ತಂತೆ ಆ ಟೈಮಡು ಕಬಯಾಡಿ ಬಟ್ಟನಡೆ ಕೇಂಡ ಈ ಜಾಗ ಅವ್ರು ಮಾರ್ದು ಪೋಡ ಈ ಕಾರ್ಪಂಡೇರು ಒಂದು ಜಾಗ ಮಾರದು ಪೋಪುಜಿ ನಿನ್ನ ಕೈಟ್ ದಾಯಪ್ಪನ್ನಾಗ ಒಂದು ಜಾಗಡು ಒಂದು ವಿಶೇಷತೆ ಉಂಡು ಈ ಜಾಗ ದುಂಬುದ ಕಾಲಡು ರಣಭೂಮಿ ಆದಿತ್ತಂಡು ರಣಭೂಮಿ ಪನ್ನಾಗ ಮೂಲ ಅಪಗ ಏನು ಪಂಡೆ ಹೆಂಗೆ ಗೊತ್ತಿಜ್ಜಿ ರಣಭೂಮಿದಾಗ ಒಂದು 10 ಫೀಟದ ತೀರ್ಥದ ಕೆಸರದ ಜಾಗ ಅಂದು ದುಂಬು ಟಿಪ್ಪುನ ಕೋಟೆದ ಟೈಮಡು ವಾರತಿನ ಜಾಗ ಪನ್ನ ಒಂದು ನನ್ನ ಫ್ಯೂಚರ್ಡು ಭಾರಿ ಬಲ 1000 ಲಕ್ಷ ಜನಗಳು ಬತ್ತ ಪೋಪಿನ ಜಾಗ ನನ್ನ ಹಾಕ್ಕೊಂಡು ಬಂದಿತ್ತೇರಿ ಹೈಡ್ ಬಕ್ಕ ಸ್ವಾಮಿ ಜನಗಳು ಬತ್ತೇರು ಒಂದೇ ಜಾಗನೆಲ್ಲ ಚಾಯ್ಸ್ ಎಲ್ಲ ಮಾಡ್ತೇರಿ ಅಂಚದು ಈ ಜಾಗ ಬಕ್ಕ ಇತ್ತೆ ಅವೇ ಸ್ಟೇಜಿಗೆ ಬೈದಂಡು ಬಂದೆ ತುಂಬ ಸಂತೋಷ ಪಡೋದಿಲ್ಲ ಅಂಚ ಬಂದು ಎನ್ನ 2 ಪಾತ್ರ ಮುಗಿಲ್ಲ. ಥ್ಯಾಂಕ್ ಯು ಸರ್.
ಶ್ರೋಕ್ ಪಾತಿರೆ, ಥ್ಯಾಂಕ್ ಯು ಸೋ ಮಚ್. ಎಸ್, ಈಗ ನಮ್ಮ ಜೊತೆ ಸುಕನ್ಯಾ ಅವರಿದ್ದಾರೆ. ಸೊ ಅವ್ರ ಹತ್ರ ಕೇಳೋಣ ಅಮ್ಮ ಎಷ್ಟು ಸ್ಪೆಷಲ್ ಅಂತ. ಎಸ್ ಮ್ಯಾಮ್, ಹೌ ಸ್ಪೆಷಲ್ ಅಮ್ಮ ಈಸ್? Actually, there is no words to express the speciality of Amma. So it's a unique experience for me. The whole city is delighted, and the atmosphere is filled with such a positive and spiritual vibrations. And I'm so happy, I'm so delighted that Amma is here for 2 days, today and tomorrow. And I'm an Amrita alumni. I have studied from Amrita School of Ayurveda. I have spent in Amritapuri Ashram for 6.5 years. And I have taken multiple times Amma's darshan. And Amma is a change maker in life. So the experience is very personal, and everyone has to go through that blissful experience with Amma's grace. Amma used to say the kripa. Kripa is the leading factor in this current world. So all of us get blessed by Amma. Thank you so much.